ಇಲ್ಲೇ ಸೌಂಡ್ ಬರ್ತಿದೆಯಲ್ಲ. ಈ ಮರನೇ ನಮಗೆ ಟಾರ್ಗೆಟ್. ಏನಿಲ್ಲ ಬ್ರೋ ಇಲ್ಲಿ. ಅವತ್ತು ಅದು ಪಕ್ಷಿ ಇತ್ತಲ್ಲ ಅದೇ ಥರ ಮತ್ತೆ ಏನಾರು ಐತೆ ನೋಡಿ. ಈಗ ಬ್ರೋ ಬನ್ನಿ ಬನ್ನಿ ಬನ್ನಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ತುಂಬ ದಿನ ಆಯಿತು ನಾನಾದರೆ ವಿಡಿಯೋ ಅಪ್ಲೋಡ್ ಮಾಡಿ. ತುಂಬ ಜನ ಆದರೆ ನನಗೆ ಕಮೆಂಟು, ಮೆಸೇಜು, ಕಾಲ್ ಆದರೆ ಮಾಡ್ತಿದ್ದೀರಾ, ಬ್ರೋ ವಿಡಿಯೋ ಬಂದಿಲ್ಲ ನಿಮ್ಮದು ಏನಾಯಿತು ಅಂತ ಅಂದ್ಬಿಟ್ಟು. ಸೊ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ, ನಾನಾದರೆ ಕಾಲೇಜ್ ಜಿನ್ ಲೊಕೇಶನಲ್ಲಾದರೆ ವಿಡಿಯೋ ಮಾಡಿದವಾಗ ನಾನೇ ಒಂಥರ ವಿಚಿತ್ರವಾಗಿ ಆಡೋದು ಸ್ಟಾರ್ಟ್ ಮಾಡಿಬಿಟ್ಟೆ. ಯಾಕಂದರೆ ನನಗೆ ನೆಗೆಟಿವ್ ಎನರ್ಜಿ ಪ್ರೊಸೆಸ್ ಮಾಡಿತ್ತು. ಆ ವಿಡಿಯೋ ಮಾಡಿ ತುಂಬ ಅಂದರೆ ತುಂಬ ಅನುಭವಿಸ್ಬಿಟ್ಟೆ ನಾನು. ಸೊ ಈ ಗೆಟಪ್ ನೀವು ನೋಡ್ತಾ ಇರ್ಬೋದು, ಟಕ್ಲಾ ಥರ ಕಾಣಿಸ್ತಾ ಇದ್ದೀನಿ. ಸೊ ಇದು ಆಗಿರೋ ಕಾರಣನೇ ಆ ಕಾಲೇಜ್ ಜಿನ್ನಿಂದಾನೇ ಅಂದ್ಕೊಳ್ಳಿ. ಸೊ ಏನಾಗಿದೆ ಅಂತಂದರೆ, ಆ ವಿಡಿಯೋ ಶೂಟ್ ಮುಗಿಕೊಂಡು ಮನೆಗೆ ಬಂದಾದಮೇಲೆ ನಾನು ನಾರ್ಮಲಾಗಿಲ್ಲ. ನಾನಾದರೆ ವಿಚಿತ್ರವಾಗಿ ಆಡೋದನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಅದು ನನಗೆ ಗೊತ್ತಿಲ್ದಿರಂಗೆ ಅದೆಲ್ಲ ನಡೆದ್ಬಿಟ್ಟೈತೆ. ಸೊ ಅದು ನನಗೆ ಹೆಂಗೆ ಗೊತ್ತಾಯಿತು ಅಂದರೆ, ನಮ್ಮ ತಾಯಿ ಬಂದ್ಬಿಟ್ಟು ನನಗೆ ತಿಳಿಸಿರೋದು, ನೀನು ಎಷ್ಟೊಂದು ಕಡೆ ವೀಡಿಯೋಸ್ ಮಾಡೋಕೆ ಹೋಗಿದ್ಯಾ, ಯಾವಾಗೂ ನೀನು ಈ ಥರ ಮಾಡಿದ್ದೇ ಇಲ್ಲ, ನೀನು ತುಂಬ ಒಂದು ವಿಚಿತ್ರವಾಗಿ ಆಡ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಫಸ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಎಲ್ಲರೂ ನಾರ್ಮಲಾಗೇ ಇದ್ದಾನೆ, ಇವ್ರಿಗೇನು ಆಗಿಲ್ಲ ಅಂತ ಹೇಳಿದ್ದಾರೆ. ಆದರೂ ನಮ್ಮ ಅಮ್ಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ. ಇಲ್ಲ ಇವನೇನೋ ಚೇಂಜಸ್ ಇದೆ, ಇವನಲ್ಲಿ ಏನೋ ಚೇಂಜಸ್ ಇದೆ ಅಂತ ಅಂದ್ಬಿಟ್ಟು ನನ್ನಾದರೆ ಒಂದು ಒಳ್ಳೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ ನನ್ನ ಟಕ್ಲಾ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಅದಕ್ಕೆ ಇಷ್ಟೊಂದು ದಿನ ಲೇಟ್ ಆಗಿಬಿಟ್ಟಿದೆ. ಸೊ ಫ್ರೆಂಡ್ಸ್, ಇದು ನನಗಾಗಿರೋಂಥ ಪರಿಸ್ಥಿತಿ. ಅದಕ್ಕೋಸ್ಕರ ನಾನು ಇಷ್ಟು ದಿನ ನಿಮ್ಮನ್ನ ಕಾಯಿಸಿದೆ. ಸೊ ಐ ಆಮ್ ರಿಯಲಿ ಸಾರಿ. ಇನ್ನೊಂದು, ಇವಾಗ ನಿಮಗೆ ಗೊತ್ತೇ ಇದೆ ಕ್ಲೈಮೇಟ್ ಹೆಂಗಿದೆ ಆಚೆ ಅಂತ ಅಂದ್ಬಿಟ್ಟು. ನನಗಾದರೆ ಒಂದು ವಾರದಿಂದ ಕೋಲ್ಡ್ ಕಮ್ಮಿನೇ ಆಗ್ತಾಯಿಲ್ಲ. ಇವಾಗ ನಾನು ಮಾತಾಡ್ತಿರ್ಬೇಕಾದ್ರೂ ನಿಮಗೆ ಗೊತ್ತಾಗ್ತಾ ಇರುತ್ತೆ, ಕೋಲ್ಡಿಂದ ಮೂಗು ಎರಡು ಬಂದಾಗಿ ನನಗೆ ಮಾತು ಬರ್ತಿಲ್ಲ. ಸೊ ಆದ್ರೂ ವೀಡಿಯೋಸ್ ತುಂಬ ಲೇಟ್ ಆಗಿದೆ ಅಂತ ಅಂದ್ಬಿಟ್ಟು ನಾನಾದರೆ ಈ ಲೊಕೇಶನ್ನ ತಿಳ್ಕೊಂಡು, ಈ ಲೊಕೇಶನ್ ಬಂದು ನನಗೆ ತಿಳಿಸಿರೋದು ಶಾರು ಬ್ರೋ. ಸೊ ಶಾರು ಬ್ರೋನು ಬಂದಿದ್ದಾರೆ. ಈ ಲೊಕೇಶನಲ್ಲಿ ಏನು ನಡೆದಿದೆ ಅಂತ ಅಂದ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರು ನಿಮಗೆ. ಮತ್ತು ನಮ್ಮ ಜೊತೆ ಪ್ರಜ್ವಲ್ ಇದ್ದಾನೆ. ಒಬ್ಬೊಬ್ಬರನ್ನ ಫಸ್ಟು ನಾನು ಪರಿಚಯ ಮಾಡ್ತೀನಿ, ಅವರಾದರೆ ಇವಾಗ ಸ್ಟೋರಿ ಹೇಳ್ಬಿಡ್ತಾರೆ. ಶಾರು ಬ್ರೋ, ಸೌಂಡ್ ಬಂತಲ್ಲ? ಸೌಂಡ್ ಬಂತು. ಮಕ್ಕದಲ್ಲಿ ನಗು ನೋಡೋದು ಇಷ್ಟ ಇಲ್ಲ ಅನ್ಸುತ್ತೆ ಅವಾಗ. ಸೊ ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶಾರು. ನನಗೆ ತುಂಬಾ ದಿನ ಆದ್ಮೇಲೆ ಮಲ್ಲೇಶ್ವರ ಜೊತೆ ಮತ್ತೆ ಪುನಃ ಬಂದಿದ್ದೀನಿ ವಿಡಿಯೋ ಮಾಡಕ್ಕೆ. ನಾವು 3 ಜನ ಮಾಡಿದ್ದು ಎವಿಲ್ ಸ್ಕೂಲ್ ಅನ್ಸುತ್ತೆ, ಅದೇ ಲಾಸ್ಟ್. ಇದು ಮತ್ತಾದ್ಮೇಲೆ ನಗೀತಿದ್ಯಾ ನಾಯಿ? ಅದು ನಾಯಿ ತರ ಏನೋ ಕೆಲಸದಿದೆ, ಬಟ್ ನಗಿಯೋ ತರ ನಮ್ಗೆ ಅನಿಸ್ತಿದೆ. ನಾಯಿ ಚಾನ್ಸೇ ಇಲ್ಲ ಅಣ್ಣ ಅದು. ಸೊ ಲ್ಯಾಗ್ ಮಾಡೋದ್ ಬೇಡ, ನಾನು ಡೈರೆಕ್ಟ್ ಆಗಿ ಈ ಲೊಕೇಶನ್ ಬಗ್ಗೆ ತಿಳಿಸ್ಬಿಡ್ತೀನಿ. ಇದು ಮೊದಲು ಜಮೀನಾಗಿತ್ತು, ದೊಡ್ಡ ಜಮೀನು. ಈ ಜಮೀನಲ್ಲಿ ಒಂದು ದೊಡ್ಡ ಮರ ಕೂಡ ಇತ್ತು. ಅಲ್ಲಿ ಯಾವ್ದೋ ಹೆಣ್ಣು ಮಗು ಬಂದ್ಬಿಟ್ಟು ಏನೋ ಪ್ರಾಬ್ಲಮ್ಸ್ ಇಂದ ಅವಳು ನಗಿಯೋ ಸೌಂಡ್, ಅದು ಪಕ್ಕ ನಗಿಯೋ ಸೌಂಡ್. ಅದು ಸರಿ ಹೇಳ್ಬಿಡು. ಏನೋ ಪ್ರಾಬ್ಲಮ್ಸ್ ಆಗ್ಬಿಟ್ಟು ಅವಳು ಬಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಸೂಸೈಡ್ ಮಾಡ್ಕೊಂಡಾದಾಗ ಇಲ್ಲಿ ಬರೋರು ಅಂದ್ರೆ ಹಳ್ಳಿ ಜನ ಇಲ್ಲೆಲ್ಲ ಓಡಾಡ್ಬೇಕಾರೆ, ಜಮೀನಲ್ಲಿ ಕೆಲಸ ಮಾಡ್ಬೇಕಾರೆಲ್ಲ ಅವ್ರಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾರೆ. ಆ ಕಾರಣಕ್ಕೋಸ್ಕರ ಆ ಜಮೀನ್ದಾರರು ಏನ್ ಮಾಡ್ತಾರೆ, ಈ ಜಮೀನ್ನ ಸೇಲ್ ಮಾಡ್ತಾರೆ. ಈ ಲೇಔಟ್ ಏನ್ ಮಾಡ್ತಾರೆ ತಗೋಬಿಟ್ಟು ಬಿಲ್ಡರ್ಸ್ ಅವ್ರನ್ನ ಸೇಲ್ ಮಾಡ್ತಾರೆ. ಒಂದ್ ನಿಮಿಷ, ಒಂದು ಸ್ಮಾಲ್ ಕ್ಲಾರಿಟಿ. ಸೂಸೈಡ್ ಆಗಿತ್ತು ಒಂದು ಹೆಣ್ಣು ಅಲ್ವಾ? ಹೌದು. ಆ ಹೆಣ್ಣಿಗೂ ಆ ಜಮೀನಿಗೆ ಏನ್ ಸಂಬಂಧ ಅದು ಗೊತ್ತಿಲ್ಲ. ಅಂದ್ರೆ ಹೆಣ್ಮಗುಗೆ ಏನೋ ಪ್ರಾಬ್ಲಮ್ಸ್ ಆಗ್ಬಿಟ್ಟು ಬಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ದೊಡ್ಡ ಮರ ಇತ್ತು ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅವ್ರು ಸೇಲ್ ಮಾಡಿದಾಗ ಬಿಲ್ಡರ್ಸ್ಗೆ ಅವರು ಇದನ್ನ ಲೇಔಟ್ ಆಗಿ ಕನ್ವರ್ಟ್ ಮಾಡಿ ಇದನ್ನ ಸೈಟ್ಸ್ ಗಳು ಮಾಡಿ ಸೇಲ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡುವಾಗ ಇಲ್ಲಿ ಮತ್ತೆ ಅವ್ರಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ಆ ಪ್ರಾಬ್ಲಮ್ಸ್ ಆಗೋದ್ರಿಂದ ಇದು ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಅಂದ್ಬಿಟ್ಟು ಈ ಫುಲ್ ಲೇಔಟ್ ಅಬಂಡೆಂಟ್ ಆಗಿದೆ. ಸೊ ನಮಗ್ ಬಂದಿರೋ ವಿಷಯ ಪ್ರಕಾರ
ಇವರು ನಮಗೆ ತಿಳಿಸಾದ್ಮೇಲೆ ನಾವು ಸ್ವಲ್ಪ ಡೀಟೇಲ್ಡಾಗಿ ಎಂಕ್ವೈರಿ ಮಾಡಿದ್ರೆ ಏನು ಗೊತ್ತಾಯ್ತು ಅಂದರೆ ನಮಗೆ ಇಲ್ಲಿ ಹಸು ಮೇಯಿಸೋರು ಇಲ್ಲಿರೋಂಥ ಸುತ್ತ ಜನರು ಏನಿದ್ದಾರೆ ಇದು ಬಂದ್ಬಿಟ್ಟು ಒಂದು ಹಳ್ಳಿ ಸೈಡ್ ಇರೋವಂಥ ಲೊಕೇಶನ್ ಇದು. ಸೊ ಅವ್ರಿಗೆ ತುಂಬ ಜನಕ್ಕೆ ಅಲೋ ಸೌಂಡ್ ಇವಾಗ ನಮ್ಗೆ ಏನು ಕೇಳಿಸ್ತಿದೆಯೋ ಆ ಥರ ಸೌಂಡ್ಗಳೆಲ್ಲ ಸುಮಾರು ಜನಕ್ಕೆ ಕೇಳಿಸಿದೆ. ಅಷ್ಟೇ ಅಲ್ಲದೆ ಎಲೆಗಳು ಆಟೋಮೆಟಿಕ್ ಬೀಳ್ತಿದೆಯಲ್ಲ. ಸೊ ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಶ್ಯಾಡೋಸ್ ಥರ ಕಾಣಿಸಿರೋದು ಇದು ಅಷ್ಟೇ ಅಲ್ಲ ನಡೆದಿರೋದು. ಒಂದು 2-3 ವ್ಯಕ್ತಿಗೆ ಅಟ್ಯಾಕ್ಸು ಸಮೇತ ನಡೆದಿದೆ. ಅದರಲ್ಲಿ ಒಬ್ರ ಹತ್ರ ನಾವು ಎಂಕ್ವೈರಿ ಮಾಡಿದ್ರೆ ಈ ಯಾರೋ ಮನುಷ್ಯನೇ ನಮ್ಮನ್ನ ಅಟ್ಯಾಕ್ ಮಾಡಿರೋದು. ತುಂಬಾ ಸೀರಿಯಸ್, ತಲೆ ಎಲ್ಲ ಓಪನ್ ಆಗಿ. ಅಂದ್ರೆ ಅವ್ರಿಗೆ ಹಂಗಂತ ಅವ್ರ ಏನಂತಾರೆ ನನ್ ಮನುಷ್ಯನೇ ಅಟ್ಯಾಕ್ ಮಾಡಿದ್ರು ಅಂತಾರೆ. ಇನ್ನ ಕೆಲವು ಜನ ಏನಂತಾರೆ ನನ್ಗೆ ದೆವ್ವನೇ ಅಟ್ಯಾಕ್ ಮಾಡಿರೋದು ಅಂತ ಹೇಳ್ತಾರೆ. ನಮಗೂ ಕನ್ಫರ್ಮ್ ಇಲ್ಲ ಏನು ಸೊ ಅಂತ. ಈ ಲೊಕೇಶನ್ ಅಲ್ಲಿ ನಮ್ಗೆ ಈ ಫಸ್ಟ್ ಟೈಮ್ ಇಂಥ ಲೊಕೇಶನ್ ನಮ್ಗೆ ಕನ್ಫ್ಯೂಷನ್ ಆಗ್ತಿರೋದು. ಇಲ್ಲಿ ಏನ್ ನಡೀತಿದೆ, ಇದು ಇದು ಏನಾದ್ರು ನೆಗೆಟಿವ್ ಎನರ್ಜಿ ಏನಾದ್ರು ಇದೆಯಾ, ಇಲ್ಲಾಂದ್ರೆ ಯಾರಾದ್ರೂ ಇಲ್ಲಿಗಲ್ ಪರ್ಸನ್ಸ್ ಯಾರಾದ್ರೂ ಇದಾರಾ, ಇದು ಯಾವ್ದು ಕ್ಲಾರಿಟಿ ಇಲ್ಲ. ಸೊ ಅದು ನಾವು ತಿಳ್ಕೊಳಕ್ಕೆ ನಾವ್ ಇವತ್ತು ಬಂದಿರೋದು. ನನ್ನ ಜೊತೆ ಪ್ರಜ್ವಲ್ ಇದ್ದಾನೆ. ಪ್ರಜ್ವಲ್, ಸೊ ಫ್ರೆಂಡ್ಸ್, ರೀಸೆಂಟ್ ಆಗಿ ಈವೆಲ್ ಆಫ್ ಮೌಂಟೇನ್ ಸ್ಕೂಲಲ್ಲಾದರೆ ಆ ವಿಡಿಯೋದಲ್ಲಿ ನಾನು ಒಂದು ಗುರುಜಿ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಆ ಟೈಮಲ್ಲಿ ನಾನು ಅಷ್ಟದಿಗ್ಬಂಧನ ಕಲಶ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿದ್ದೆ. ಅದು ಮಾಡಿಸ್ಕೊಂಡ್ರೆ ನಮ್ಗೆ ತುಂಬ ಒಳ್ಳೆಯದು. ಎಂಥ ಕಣ್ದೃಷ್ಟಿ ಇದ್ರೂ ನಮಗೇನೂ ಆಗಲ್ಲ. ಮನೆಯಲ್ಲಿರೋರ್ಗೆಲ್ಲರಿಗೂ ಅದು ತುಂಬ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು ನಾನು ತಿಳಿಸ್ಕೊಟ್ಟಿದ್ದೆ. ಅದನ್ನ ನೋಡಿ ಸುಮಾರು ಜನ ಅವ್ರಿಗಾದರೆ ಫೋನ್ ಮಾಡಿ ಅದನ್ನು ಮಾಡಿಸ್ಕೊಂಡು ತರಿಸ್ಕೊಂಡು ನಮ್ಗೆ ಒಳ್ಳೇದಾಗಿದೆ ಅಂತ ನನಗೆ ಮೆಸೇಜು ಮಾಡಿದ್ದೀರಾ. ನನಗೆ ತುಂಬ ಹತ್ರದವರು ನನಗೆ ಫೋನ್ ಮಾಡಿನೂ ತಿಳಿಸಿದ್ದೀರಾ. ಸೊ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಏನಕ್ಕಂತಂದರೆ ನನ್ನ ಮೇಲೆ ನೀವು ಅಷ್ಟೊಂದು ನಂಬಿಕೆ ಇಕ್ಕಿ ಅದು ಮಾಡಿಸ್ಕೊಂಡು ನಿಮಗೂ ಒಳ್ಳೇದು ನಡೆದಿದೆಯಲ್ಲ, ಅದಕ್ಕೋಸ್ಕರ. ಇನ್ನೊಂದು ಮೇನ್ ವಿಷಯ ಏನಂತಂದರೆ, ಅವ್ರ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನನ್ನ ಬಗ್ಗೆ ಕೇಳ್ತಿದ್ದೀರಾ. ಸೊ ಅದು ದಯವಿಟ್ಟು ಯಾರು ಮಾಡೋಕೆ ಹೋಗಬೇಡಿ. ಅವ್ರು ಬಂದ್ಬಿಟ್ಟು ಡೈಲಿ ಹಲವಾರು ಪೂಜೆಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಸೊ ದಯವಿಟ್ಟು ನನಗೋಸ್ಕರ ಕೇಳ್ಕೊಂಡು ನಿಮ್ಮ ಟೈಮು ವೇಸ್ಟ್ ಮಾಡ್ಕೊಬೇಡಿ, ಅವ್ರ ಟೈಮು ವೇಸ್ಟ್ ಮಾಡಬೇಡಿ. ನಾನೇನಾದರೂ ನಿಮ್ಮ ಹತ್ರ ಫೋನಲ್ಲಿ ಮಾತಾಡಬೇಕು, ಮೆಸೇಜ್ ಮಾಡಬೇಕು ಅಂತಂದರೆ ನಂದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಜಸ್ಟ್ ಕಾಲ್ ಮೀ ರೇ ಅಂತಾರೆ. 71,000 ಜನ ಫಾಲೋವರ್ಸ್ ಇದ್ದಾರೆ. ಸೊ ಅದು ನನ್ನ ಮೇನ್ ಪೇಜು, ನನ್ನ ಒರಿಜಿನಲ್ ಪೇಜು. ಸೊ ಅದಕ್ಕೆ ನಿಮ್ಗೇನಾದರೂ ಇಂಪಾರ್ಟೆಂಟ್ ಆಗಿದ್ದರೆ, ನನ್ನ ಹತ್ರ ಮಾತಾಡೋದು ತುಂಬ ಅವಶ್ಯಕತೆ ಏನಾದರೂ ಇದ್ದರೆ ದಯವಿಟ್ಟು ಅದಕ್ಕೆ ಮೆಸೇಜ್ ಮಾಡಿ. ನಾನೇ ನನ್ನ ನಂಬರ್ ಕೊಡ್ತೀನಿ. ಅವ್ರ ಹತ್ರ ನೀವು ಫೋನ್ ಮಾಡಿ ಕೇಳೋದು ಬೇಡ. ಸೊ ಅವ್ರು ಬಂದ್ಬಿಟ್ಟು ನಿಜವಾಗ್ಲೂ ತುಂಬ ಪವರ್ಫುಲ್ ಗುರುಜಿ. ನನಗಾದರೆ ತುಂಬ ಒಳ್ಳೆಯದು ನಡೆದಿದೆ. ಈ ರುದ್ರಾಕ್ಷಿ ಮಾಲೆನೂ ನಾನು ಮಾಡೋ ವೀಡಿಯೋಸ್ನ ನೋಡಿ ಅವ್ರು ಫಾಲೋ ಮಾಡಿ ಇವ್ರಿಗೇನಾದರೂ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಈ ರುದ್ರಾಕ್ಷಿ ಮಾಲೆ ಅವರೇ ಮಾಡಿಕೊಟ್ಟಿರೋದು. ನನಗೂ ತುಂಬ ಒಳ್ಳೇದು ನಡೆದಿದೆ. ಸೊ ದಯವಿಟ್ಟು ನಿಮ್ಗೇನಾದರೂ ಸಮಸ್ಯೆ ಇದ್ದರೆ ಈ ಸ್ಕ್ರೀನಲ್ಲಿ ಕಾಣಿಸ್ತಿರೋಂಥ ನಂಬರ್ಗಾದರೆ ಕಾಂಟ್ಯಾಕ್ಟ್ ಮಾಡಿ. ಪ್ರೀತಿ ಪ್ರೇಮ, ಗಂಡ ಹೆಂಡತಿ ಜಗಳ, ತುಂಬ ವರ್ಷದಿಂದ ಮಕ್ಕಳಾಗ್ದಿರೋದು, ಮತ್ತು ಕೋರ್ಟ್ ವಿಷಯ ಏನಾದರೂ ಇದ್ದರು, ಲ್ಯಾಂಡ್ ವಿಷಯ, ಶತ್ರುಗಳು ಏನಾದರೂ ಇದ್ದರು, ಬ್ಲ್ಯಾಕ್ ಮ್ಯಾಜಿಕ್ಕು, ಈ ಥರ ಏನಾದರೂ ನಮ್ಮ ಮೇಲೆ ಮಾಡಿಸಿದ್ರು ತುಂಬ ಲಕ್ಷಾಂತರ ಜನಕ್ಕಾದರೆ ಒಳ್ಳೇದು ನಡೆದಿದೆ. ತುಂಬ ಪವರ್ಫುಲ್ ಲ್ಯಾಂಡು. ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಕೇಂದ್ರ ಅಂತ ಅಂದ್ಬಿಟ್ಟು. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಗೇನೋ ಸಮಸ್ಯೆ ಇದ್ದರೆ ತಿಳಿಸ್ಕೊಡಿ. ಸೊ ಅದ್ಬಿಟ್ಟು ನನ್ನ ಕೇಳ್ಕೊಂಡು ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೊ ಎಲ್ಲರಿಗೂ ಒಳ್ಳೇದು ನಡೀಲಿ. ಥ್ಯಾಂಕ್ ಯು ಸೊ ಮಚ್. ಫಸ್ಟು ಈ ಲೊಕೇಶನ್ ಸಿಕ್ಕಾಪಟ್ಟೆ ಚಳಿ ಐತೆ. ಕ್ಲೈಮೇಟ್ ಹಂಗಿದೆ, ಕ್ಲೈಮೇಟ್ ಹಂಗೆ ಸೌಂಡ್ ಬರ್ತಿದೆ. ಹ್ಮ್. ಸೊ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಮತ್ತು ಇನ್ನೊಂದು 3 ಜನನೂ ಒಂದೇ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಿದೆ. ಅದೊಂದು ಖುಷಿ ಆಗ್ತಿದೆ ನನಗೆ. ಇನ್ನೂ ಈ ವಿಡಿಯೋ ಬಂದ್ಬಿಟ್ಟು ತುಂಬ ಎಕ್ಸ್ಟ್ರೀಮಾಗೇ ಇರುತ್ತೆ ಅನಿಸುತ್ತೆ. ಯಾಕಂದ್ರೆ 3 ಜನ ಸೇರಿದ್ದೀವಿ ಅಂದರೆ ಏನೋ ಒಂದು ದೊಡ್ಡದಾಗಿರುತ್ತೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಮತ್ತು ಮಲ್ಲೇಶಣ್ಣ ಹೇಳ್ದಂಗೆ ಅವ್ರ ತಾಯಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಮಲ್ಲೇಶಣ್ಣ ತುಂಬಾ ಸೀರಿಯಸ್ ಆಗಿರೋ, ಅಂದರೆ ಅವ್ರದ್ದು ಹೇಳೋಗೇನೆ ತುಂಬಾ ಸೀರಿಯಸ್ ಆಗಿರೋ. ಅದು ಲೊಕೇಶನ್ ಜಿನ್ ಲೊಕೇಶನ್ ಹೋದಾಗ ಅವ್ರಿಗೂ ಆಗಿತ್ತು, ಮತ್ತು ನನಗೂ ಹುಷಾರಿಲ್ದೇ ಆಗಿತ್ತು. ಸೊ ಆಮೇಲೆಯಿಂದ ಸ್ವಲ್ಪ ರಿಕವರಿ ಆಗೋದು. ನನ್ನ ವಿಡಿಯೋಗೂ ನಾನು ಹಾಕಿಲ್ಲ ಅನ್ಸುತ್ತೆ, ನನ್ನ ಚಾನಲ್ಗೂ ಹಾಕಿರಲಿಲ್ಲ, ಸ್ವಲ್ಪ ತುಂಬ ದಿನ ಆಗಿತ್ತು. ಸೊ ಇದೇ ಕಾರಣಕ್ಕಾಗಿಯೇ ನಾನು ವಿಡಿಯೋ ಲಾಸ್ಟ್ ವಿಡಿಯೋದಲ್ಲೂ ಒಂದ್ಸರಿ ಹೇಳಿದ್ರಿ ನಾನು ಹಾಸ್ಪಿಟಲೈಸ್ ಆಗಿದ್ದೆ. ಮತ್ತೆ ನಾನು ಲಿಟ್ರಲಿ 1 ವಾರ ಬೆಡ್ ರೆಸ್ಟ್ ಅನ್ಕೊ ಮನೆಯಲ್ಲಿ. ಅವಾಗ ನಾನು ಟೈಮ್ ಪಾಸ್ ಮಾಡ್ತಿದ್ದೆ, ನಿಂದು ಶಾರುಖ್ ಬ್ರೋದು ಶರದನದು ವಿಡಿಯೋಗಳು ನೋಡ್ಕೊಂತ. ಅವಾಗ ನೀನು ಆ ವರ್ಡ್ ಯೂಸ್ ಮಾಡ್ದಲ್ಲ, ಅವಾಗ ಅನಿಸ್ತು ನಂತರನೇ ಅವನಿಗೂ ಏನೋ ಆಗಿದೆ ಅಂತ ಅಂದ್ಬಿಟ್ಟು. ಅದಾದ್ಮೇಲೆಯಿಂದ ಇವಾಗ ಮತ್ತೆ 3 ಜನ ಒಂದು ಲೊಕೇಶನ್ಗೆ ಬಂದಿದ್ದೀವಿ. ನೋಡಬೇಕು ಗೈಸ್ ಈ ಲೊಕೇಶನ್ ಏನಿದೆ ಅಂತ. ಸೊ ಫ್ರೆಂಡ್ಸ್, ಸಿಂಪಲ್ ಆಗಿ ಅಷ್ಟೇ, ನಮ್ಗೆ ಆಗಿರೋ ಪ್ರಾಬ್ಲಮ್ ಇಂದಾನೆ ನಾವು ಇಷ್ಟು ದಿನ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಅದರಿಂದ ನಿಮ್ಮೆಲ್ಲರಿಗೂ ಸಾರಿ.
ಸೊ ಲೇಟು ಲ್ಯಾಗ್ ಮಾಡ್ತಿರಂಗೆ ಇಲ್ಲಿ ಏನು ಆ ಥರ ನಡೀತಿದೆ, ಇಲ್ಲಿ ಮಾಡ್ತಿರೋದು ನೆಗೆಟಿವ್ ಎನರ್ಜಿನ ಇಲ್ಲಾಂದರೆ ಮನುಷ್ಯನ, ಇದನ್ನ ಕಂಡಿಡಿಯೋಣ. ಸೊ ಬನ್ನಿ ಫ್ರೆಂಡ್ಸ್. ಮರದಲ್ಲಿ ಏನೇನೋ ಬೀಳ್ತಾ ಇತ್ತಲ್ಲ ಲೊಕೇಶನ್ನೇ ಒಂಥರ ವಿಚಿತ್ರವಾಗಿದೆ ಬ್ರೋ. ನೋಡಿ, ಸುತ್ತಮುತ್ತ ಏನೂ ಇಲ್ಲ ಫ್ರೆಂಡ್ಸ್. ನನಗಾದ್ರೆ ಬಾಯಲ್ಲಿಂದ ಇದೇ ಬರ್ತಿದೆ, ಹೊಗೆನೇ ಬರ್ತಿದೆ, ಅಷ್ಟು ಚಳಿ ಇದೆ. ಟೈಮ್ ಹೇಳಿದ್ರು ಹಂಗೆ. ಸೊ ಟೈಮು ಇಲ್ಲ ಇದೆ, ಒಂದು ನಿಮಿಷ. ಸೊ ಗೈಸ್ ನೋಡಿ, ಟೈಮ್ ಬಂದ್ಬಿಟ್ಟು 1:16. ನಿಮ್ಮ ಫೋನ್ ಇದ್ರೆ ಗೂಗಲ್ ತೋರಿಸ್ಬಿಡಿ. ಫೋನ್ ಇದೆಯಾ? ಇಲ್ಲೇ ತೋರಿಸಿ. ಹಾಂ. ಸೊ ಗೈಸ್ ನೋಡಿ, ಟೈಮು ಕಾಣಿಸ್ತಾ ಇರಬಹುದು. ಗೂಗಲ್ ಅಲ್ಲ ಬ್ರೋ, ಗೂಗಲಲ್ಲಿ ಕೇಳ್ಬಿಡು ಬ್ರೋ. ಅದು ಬೇರೆ ಆಮೇಲೆ ಕನ್ಫರ್ಮೇಷನ್ಗೆ. ಗೂಗಲ್, ವಾಟ್ ಈಸ್ ದ ಕರೆಂಟ್ ಟೈಮ್ ನೌ? The time is 1:17 a.m. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಫ್ರೆಂಡ್ಸ್ 1:17 ಆಗಿದೆ. ಅಷ್ಟೊತ್ತಿಗೆ ನಾವು ಈ ಥರ ವಿಚಿತ್ರವಾದ ಲೊಕೇಶನ್ಗೆ, ಫುಲ್ಲು ಚಳಿ, ಬಾಯಲ್ಲಿಂದ ಹೊಗೆನೇ ಬರ್ತಿದೆ. ಹಾಂ, ಥ್ಯಾಂಕ್ ಯು. ಏನು ಮಾಡೋದು, ಬಾ. ನಾವು ಬರ್ಬೇಕಾದ್ರೇ, ಇಂಟ್ರೋ ಮಾತಾಡ್ಬೇಕಾದ್ರೇ ಅಲೋ ಥರ ಸೌಂಡು ಅಲ್ವಾ? ಯಾರು ಬ್ರೋ? ನೀವು ಯಾವಾಗಾದ್ರೂ ಬಂದಿದ್ರಾ? ನಾನು ಯಾವತ್ತೂ ಬಂದಿಲ್ಲ ಬ್ರೋ. ಲೊಕೇಶನ್ ಕೊಟ್ಟಿರೋನೇ ಜೀವ ರಿಸ್ಕಲ್ಲಿ ಹಾಕೋದೇ ಬೇಡ ಅಂತ ಅಂದ್ಬಿಟ್ಟು ಅವನು. ಸೊ ಫ್ರೆಂಡ್ಸ್, ಆದರೆ ತುಂಬ ಜನ ಆದರೆ ನಮಗೆ ಇದ್ರ ಬಗ್ಗೆ ನಮಗೆ ತಿಳಿಸವ್ರೆ. ಏನಂತಂದರೆ ಅವರು ನಾವು ವಿಡಿಯೋ ಮಾಡೋರು ನಮಗೆ ಒಂದು ವಿಡಿಯೋದಲ್ಲಿ ಹೇಳ್ತೀರಾ ಅಂತಂದರೆ ಅವರು ಒಪ್ಕೊತಾ ಇಲ್ಲ. ಅದರಿಂದ ನಾವು ಅವ್ರು ಮಾತಾಡಿರೋದ್ರಿಂದ ನೋಡಿ, ಈಗ ನೋಡಿ ಬ್ರೋ, ಇಲ್ಲೆಲ್ಲ ಹಿಂಗೆ ಲೇಔಟು ಎಷ್ಟು ಸುಮಾರು ವರ್ಷಗಳಾಗಿ ಹಿಂಗೆ ಬಿದ್ದ್ಬಿಟ್ಟಿದೆ ನೋಡಿ ಇಲ್ಲೆಲ್ಲ. ಹೌದು ಬ್ರೋ. ಎಷ್ಟು ಇರಕ್ಕೂ ಮನ್ಸು ಬರಲ್ಲ ಬ್ರೋ, ಈ ತರ ಎಲ್ಲ ಇದೆ. ನನಗೆ ಏನು ಗೊತ್ತಾ ಬ್ರೋ ಡೌಟು, ಬನ್ನಿ, ಏನೋ ಬಿದ್ದಂಗೆ ಸೌಂಡ್ ಕೇಳಿಸ್ತು ಬ್ರೋ. ಇನ್ನೊಂದು, ಈ ಲೊಕೇಶನ್ಗೆ ಬಂದಾಗ್ಲಿಂದ ನೀರಿನ ದಾಹ ಜಾಸ್ತಿ ಆಗ್ತಾ ಇದೆ, ಗಂಟೆಲ್ಲ ಒಣಗ್ತಾ ಇದೆ. ನನಗೆ ಏನು ಗೊತ್ತಾ ಡೌಟು, ನಾರ್ಮಲ್ ಪೀಪಲ್ಸ್ ಆದರೆ ಈ ಥರ ಲೊಕೇಶನ್ಗೆ ಇಂಥ ಟೈಮಲ್ಲಿ ಬರಲ್ಲ ಬ್ರೋ, ಹೆದರಿಕೆ ಇರುತ್ತೆ. ಹೌದು, ಯಾರು ಅಷ್ಟೊಂದು ಧೈರ್ಯ ಪಡಲ್ಲ. ಹೌದು. ಇಲ್ಲಿ ಕೆಲವರು ಅದೇ ಅವರು ಅಟ್ಯಾಕ್ ನಡೆದಿದೆಯಲ್ಲ, ಅವ್ರು ಹೇಳೋ ಪ್ರಕಾರ ಯಾರೋ ಮನುಷ್ಯನೇ ಮಾಡಿ, ಅವರು ಪಕ್ಕ ಹೇಳ್ತವ್ರೆ. ಹಲೋ ಸೌಂಡು ಯಾರಾದ್ರೂ ಇದೀರಾ ಇಲ್ಲಿ? ಬಾ ಬಾ ಬಾ, ಯಾರಾದ್ರೂ ಇದ್ರೆ ಮುಂದೆ ಬನ್ನಿ, ನಾವೇನು ಮಾಡಲ್ಲ ನಿಮ್ಗೆ. ನನ್ನ ಡೌಟ್ ಏನು ಮೇಲೆ ಬ್ರೋ, ನಾನೇನು ಅನ್ಕೊಂಡೆ ಗೊತ್ತಾ, ನಾರ್ಮಲ್ ಮನುಷ್ಯ. ಯಾರು? ಬ್ರೋ, ನನ್ನ ಡೌಟ್ಗೂ ಇಲ್ಲಿ ನಡೀತಿರೋದಕ್ಕೂ ಸಿಂಕೆ ಆಗ್ತಿಲ್ಲ ಬ್ರೋ. ಬನ್ನಿ. ಇಲ್ಲ ಬ್ರೋ, ಯಾರೋ ವಾಯ್ಸ್ ಕೇಳಿಸ್ತಿದೆ. ನಾನು ಅದೇ ಹೇಳಕ್ ಬಂದೆ, ಯಾರಾದ್ರೂ ಇಲ್ಲಿಗಲ್ ಪರ್ಸನ್ಸ್ ಇರ್ತಾರಾ ಅಂತ ಅನ್ನಕ್ ಬಂದೆ. ನೋಡಿದ್ರೆ ಈ ತರ ವಾಯ್ಸ್ ಕೇಳಿಸ್ತಿದೆ ನೋಡು. ಎತ್ತಾಕೋ ತರ ಸೌಂಡ್ ಬರ್ತಾ ಇಲ್ವಾ ಗಿಡಗಳ ಹತ್ರ? ಲೊಕೇಶನ್ ಎಷ್ಟು ದೂರ ಇದೆ ಬ್ರೋ? ಇಲ್ಲೇ ಮುಂದೆನಾ? ಹೋಗಿ ಇನ್ನೊಂದು ಚೂರು ರೈಟ್ ತಗೊಂಡ್ರೆ ಅಲ್ಲೇ ಲೊಕೇಶನ್. ಆ ಕಡೆಯಿಂದಾನೇ ಬರ್ತಿರೋ ತರ ಇದೆ ಬ್ರೋ ಸೌಂಡು. ಸೊ ಫ್ರೆಂಡ್ಸ್, ಆ ಲೊಕೇಶನು ಸ್ವಲ್ಪ ಮುಂದೆ ರೈಟ್ ಸೈಡ್ ಅಂತೆ, ಸೌಂಡು ನಮಗೆ ಆ ಕಡೆಯಿಂದಾನೇ ಕೇಳಿಸ್ತಿದೆ. ನಾನು ಮಲ್ಲೇಶ್ವರ ಈ ಲೊಕೇಶನ್ಗೆ ಯಾಕೆ ಕಾಂಟ್ಯಾಕ್ಟ್ ಮಾಡಿದ್ದು ಅಂದ್ರೆ, ತುಂಬಾ ಜನ ಕಮೆಂಟ್ ಕೂಡ ಆಗ್ತಾ ಇದ್ರಿ, ಮಲ್ಲೇಶ್ವರ ಕರ್ಕೊಬನ್ನಿ ಅಂತ. ಪುನಃ ಕರ್ಕೊಬಂದಿನಿ ನೋಡಿ. ಯಾರೋ ಮರದ ಮೇಲೆ ಯಾರೋ ಕೂತಿದಾರೆ ಅನ್ಸ್ತೈತಣ, ಮೇಲಿಂದ ಬಿದ್ದಿದಣ ಅದು. ಮರದ ಕೊಂಬೆನೆ ಬಿದ್ದಿದಣ ಅದು. ಕರೆಂಟ್ ಅಲ್ಲಿ ಸಿಗಾಕೊಂಡ ಅನ್ಸುತ್ತೆ. ಕರೆಂಟ್ ಅಲ್ಲಿ ಇದಾರ? ಕರೆಂಟ್ ಪೋಲ್ ಇದೆ, ಟ್ರಾನ್ಸ್ಫಾರ್ಮರ್ ಅದ್ರಲ್ಲೇ ಮೇಲೆ. ಟ್ರಾನ್ಸ್ಫಾರ್ಮರ್. ಒಂದು ನಿಮಿಷ ಬ್ರೋ, ಏನ್ ಬ್ರೋ ಅದು? ಸ್ವಲ್ಪ ಹುಷಾರಾಗಿರಿ.
ಯಾರೋ ಕೂತಿರಂತ ಅನ್ಸ್ತಾ. ಹಂಗೆ ಕಾಣಿಸ್ತದೆ ಬಟ್ ಏನಿಲ್ಲ. ಬಿದ್ದಿರೋದು ಮಾತ್ರ ಅಲ್ಲಿಂದ ಬ್ರೋ. ಬ್ರೋ ಸೇಫ್ಟಿಗೆ ಏನಾದ್ರು ಎತ್ಕೊಬಿಡೋಣ ಬ್ರೋ. ಅದೇ ಇದೆ, ಅದೇನೇ ಎತ್ಕೊಳ್ಳೋದು. ಹಲೋ, ಯಾರಾದರೂ ಇದ್ದೀರಾ? ಯಾರಾದರೂ ಇದ್ರೆ ಆಚೆ ಬನ್ನಿ. ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನೀವು ಈ ಥರ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಯಾರಾದರೂ ಇದ್ದರೆ ದಯವಿಟ್ಟು ಆಚೆ ಬನ್ನಿ ಬ್ರೋ. ಬ್ರೋ ಇಲ್ಲಿ ನೋಡಿ, ಏನಾಯಿತು? ಇದು ನೋಡಿ, ಇದು ಯಾರೋ ಮನುಷ್ಯನೇ ಕಡ್ದಿರೋದು. ಹೌದು ಬ್ರೋ, ಇದು ಚಾಕು ಏಟೆ ಅದು ಅಲ್ವಾ ಬ್ರಿಜಲ್? ಚಾಕು ಅಲ್ಲೇ ಕಟ್ ಮಾಡಿರೋದು ಅದು. ಚಾಕೋಲ್ ಕಟ್ ಮಾಡಿದ್ದಾರೆ ಅಂದರೆ ಇವಾಗ ನಮಗೇನಾದ್ರು ಚಾಕೋಲ್ ಹಾಕ್ಬಿಟ್ರೆ ನೀವು ಹೋಗ್ಬೇಕಾದ್ರೆ ಏನಕ್ಕೆ ಹಂಗೆ ಡೌಟ್ಸ್ ಎಲ್ಲ ಹೇಳ್ತೀಯ? ನನಗೆ ನೀನು ಮೈಂಡ್ ಒಂಥರ ಮಾಡ್ತಿದ್ಯಾ. ಇದು ತೋರ್ಸೋದ್ರಿಂದ ಆಮೇಲೆ ಚಾಕು ಗೀಕು ಏನಾರು ಹಾಕ್ಬಿಟ್ರೆ ಅಂತ ಅಷ್ಟು ಜನ. ನಾವು 3 ಜನ ಆಯ್ತು ಬ್ರೋ. ಅವ್ರು ಎಷ್ಟು ಜನ ಇದ್ದಾರಾ? ಅದು ಬೇರೆ. ಅದು ಮನುಷ್ಯನ ಇಲ್ವಾನ? ಇವಾಗ ಆಗಿರೋದು ಮಾಡ್ತಿರೋದು ಮನುಷ್ಯನ ಇಲ್ಲಾಂದ್ರೆ ಬೇರೆ ಯಾರ? ಅರ್ಧ ಆಯ್ತು ನಾನು ಹೇಳಿತ್ತು ಅದೇ ಏನಂತ ಬ್ರೋ. ಒಂದು ಕೆಲಸ ಮಾಡೋಣ, ಇಲ್ಲಿ ನೋಡಿ, ನಾವು ಬಂದಿರೋದೇ ಇಲ್ಲೇನು ನಡೀತಿದೆ ಅಂತ ನೋಡಕ್ಕೆ ಅಲ್ವಾ? ತಲೆ ಹೊಡೆದಂಗೆ ಸೌಂಡ್ ಬಂತು ಬ್ರೋ. ಅದೇ ಕಡಿತಿರೋ ಥರನೇ. ಇಲ್ಲೇನೋ ಕಾಂಪೌಂಡ್ ಥರ ಇದೆ. ಇದೇನಿದು? ಇದೆ ಬ್ರೋ, ಇಲ್ಲೇ ಬ್ರೋ. ಲೊಕೇಶನ್ ಇದೆನಾ? ಅಲ್ಲೇ ಬ್ರೋ ಸೌಂಡ್ ಬರ್ತಿರೋದು. ಅಲ್ಲೇ ಕಡಿತಿರೋದು ಅವನು. ಒಂದು ಕೆಲಸ ಮಾಡೋಣ ಬ್ರೋ, ಏನು ಗೊತ್ತಾ? ಫಸ್ಟ್ ನೋಡೋಣ ಅಕಸ್ಮಾತ್ ಇದು ಈ ನೆಗೆಟಿವ್ ಎನರ್ಜಿನ ಇಲ್ಲಾಂದರೆ ಮನುಷ್ಯನ ಕನ್ಫರ್ಮೇಷನ್ ತೊಗೊಳೋಣ. ಆಮೇಲೆ ಬೇಕಾದರೆ ನಾವು ಅದು ಹೆಂಗೆ ಮಾಡಬೇಕೋ ಅದನ್ನು ನಾವು ಯೋಚನೆ ಮಾಡೋಣ. ಆಡ್ತಾ ಇದ್ದು ಆಮೇಲೆ ನಾವು ಸೇಫ್ಟಿಗೆ ಮನುಷ್ಯ ಅಂತ ಗೊತ್ತಾದರೆ ಅವಾಗ ಕಡ್ಡಿ ಗಿಡ್ಡಿ ಎತ್ಕೊಳ್ಳೋಣ. ಅಲ್ಲ, ನನ್ಗೆ ಇವಾಗ ಅನಿಸ್ತಾ ಇರೋದು ಅವನು ಯಾರೋ ಇನ್ನೊಬ್ಬ ಹೇಳಿದ್ನಲ್ಲ, ಮನುಷ್ಯ ನನಗೆ ಅಟ್ಯಾಕ್ ಮಾಡಿ. ಮನುಷ್ಯ ಆದರೆ ಈ ಥರ ನಗಿಯಲ್ಲ ಬ್ರೋ. ಅದು ವಾಯ್ಸ್ ನೋಡಿ ಹೆಂಗೆ ಒಂಥರ ಕರೆಕ್ಟು ಫ್ರೆಂಡ್ಸ್. ನನಗೇನು ಗೊತ್ತಾ, ನನಗೇನು ಅನಿಸ್ತಿದೆ ಅಂದರೆ ಮನುಷ್ಯರು ಯಾರಾದರೂ ಇದ್ದರೆ ಈ ಥರ ಮಾಡಲ್ಲ. ಅಕಸ್ಮಾತ್ ಅವನ ಹತ್ರ ಏನಾದರೂ ಇಲೀಗಲ್ ವೆಪನ್ಸ್ ಏನಾದರೂ ಇದ್ರೂ ಅವನು ಅದನ್ನು ತೋರಿಸ್ಬಿಟ್ಟು ನಮ್ಮನ್ನ ವಾರ್ನಿಂಗ್ ಕೊಟ್ಟು ಇಲ್ಲಿಂದ ಓಡ್ಸಕ್ಕೆ ಟ್ರೈ ಮಾಡ್ತಾನೆ. ಇದು ಮನುಷ್ಯ ಅಲ್ಲ ಬ್ರೋ, ನೆಗೆಟಿವ್ ಎನರ್ಜಿ ಇರುತ್ತೆ. ಅದೇ ಅನಿಸ್ತಿರೋದು ನಮಗೆ. ಫಸ್ಟ್ ಕನ್ಫರ್ಮೇಷನ್ ಮಾಡ್ಕೊಳ್ಳೋಣ ಬ್ರೋ, ಅದು ಮನುಷ್ಯನ ಇಲ್ವಾ ಅಂತ. ಆಮೇಲೆ ಬೇಕಾದರೆ ನಾವೇನಾದರೂ ಸೇಫ್ಟಿಗೆ ಇಟ್ಕೊಳ್ಳೋಣ. ಇಲ್ಲ ಸ್ಟಾರ್ಟಿಂಗಲ್ಲೇ ಇಟ್ಕೊಂಡ್ಬಿಡೋಣ. ಸ್ಟಾರ್ಟಿಂಗಲ್ಲೇ ಇಟ್ಕೊಳ್ಳೋಣ. ಅದೇ ಒಬ್ರಿಗೂ ಸರಿ, ಹಿಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವಾಗ ನಿಮಗೆ ಕೇಳಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ದೂರದಲ್ಲಾದರೆ ನಮಗೆ ನಗಿಯೋ ಸೌಂಡ್ ಕೇಳಿಸ್ತಿದೆ. ಇಲ್ಲಿ ನಮಗೆ ಬಂದಿರೋ ಅಂಥ ಮಾಹಿತಿ ಪ್ರಕಾರ ಸೂಸೈಡು ಆಗಿದೆ. ಆಗಲ್ವಾ? ಸೂಸೈಡು ಆಗಿದೆ. ಇಲ್ಲಿ ನೆಗೆಟಿವ್ ಎನರ್ಜಿನೂ ಇದೆ. ಮತ್ತು ಒಬ್ರಿಗೆ ಆದರೆ ಒಬ್ಬ ಮನುಷ್ಯ ಅಟ್ಯಾಕ್ ಮಾಡಿರೋದು ನಮಗೆ ಗೊತ್ತಾಗಿದೆ. ಕಲ್ಲು ತಗೊಂಡು ನಮ್ಮ ತಲೆ ಹೊಡೆದಾಕ್ತಿ ಹೆಂಗ್ ಬ್ರೋ ನೀನು? ಒಂದು ಕಡ್ಡಿ ಹಿಡ್ಕೋ ಬ್ರೋ. ಸಿಕ್ತಿಲ್ಲ ಬ್ರೋ. ಬ್ರೋ, ನಮ್ಮ ಲೆಕ್ಕ ಪ್ರಕಾರ ಏನು ಗೊತ್ತಾ, ನಾವು ಯಾರಿಗೆ ಆಗಲಿ ಹರ್ಟ್ ಮಾಡಬಾರ್ದು. ಕೋಲ್ ಸಿಕ್ತಿಲ್ವಲ್ಲ, ನಾವು ಆ ಕೋಲ್ ಹಿಡ್ಕೊಂತಿರೋದು ನಮ್ಮ ಸೇಫ್ಟಿಗೆ, ಅವನ್ನ ಅಟ್ಯಾಕ್ ಮಾಡೋಕ್ಕೂ ಅಲ್ಲ. ಅದನ್ನ ಹಿಡ್ಕೊಂಡು ಅವನ್ನ ಭಯ ಪಡಿಸೋದು ಅಷ್ಟೇ ನಮ್ಮ ಕೆಲಸ. ಸೊ ಅದಕ್ಕೋಸ್ಕರ ಇವಾಗಾದರೆ ನಾವು ಕನ್ಫ್ಯೂಷನಲ್ಲಿ ಇದ್ದೀರಿ, ಮನುಷ್ಯನ ಇಲ್ಲಾಂದರೆ ಇದು ನೆಗೆಟಿವ್ ಎನರ್ಜಿನ ನಮಗೆ ಗೊತ್ತಾಗ್ತಾ ಇಲ್ಲ. ಇವರು ಮನುಷ್ಯನೇ ಅನ್ನಿಸ್ತಿದೆ. ಸೇಫ್ಟಿ ಕೋಲ್ ಇಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಡಿಯಾದರೆ ಹುಡುಕ್ತವ್ರೆ. ಸೊ ಲೊಕೇಶನ್ ಇಲ್ಲೇ ಇದೆ. ಸೌಂಡು ನಮ್ಗೆ ಅಲ್ಲಿಂದನೇ ಕೇಳಿಸ್ತಿದೆ. ಇದು ಕನ್ಸ್ಟ್ರಕ್ಷನ್ ಅರ್ಧಲ್ಲೇ ನಿಲ್ಲಿಸ್ಬಿಟ್ಟವ್ರೆ. ಎಷ್ಟು ವರ್ಷ? ಸುಮಾರು ಒಂದು 10 ವರ್ಷ ಮೇಲೆ ಆಗಿರ್ಬೋದು ಅನಿಸ್ತಿದೆ ಅಲ್ವಾ ಬ್ರಿಜಲ್? ಕೇಳಿಸ್ತಿದೆ. ಅದೇ ಹೇಳ್ದೆ, ಸೌಂಡ್ ಕೇಳಿಸ್ತಾ ಇದ್ರೆ ನಮಗೆ ಕೇಳಿಸೋ ಸೌಂಡು ಈ ಫೋನಲ್ಲೂ ಕ್ಯಾಪ್ಚರ್ ಆಗಿದ್ರೆ ನೋಡ್ತಿರೋರ್ಗೂ ಒಂದು ಕ್ಲಾರಿಟಿ. ಬರ್ತಿಲ್ವಾ? ಹುಷಾರು. ನಾವು ಈ ನಡುವೆ ಎಲ್ಲೋದ್ರೂ ಈ ಕೋಲ್ಗಳು ಹಿಡ್ಕೊಳೋದೇ ಆಗೋಯ್ತು ಅಲ್ವಾ? ಮೌಂಟೇನ್ ಆಫ್ ಈವಲ್ ಸ್ಕೂಲ್ಗೂ ಥರ ಆಗ್ಬಿಡುತ್ತೆ ಅಣ್ಣ ಎಲ್ಲ. ಇದೊಂದು ಲೊಕೇಶನ್ ಈ ಥರ ಆಗ್ಬಿಟ್ರೆ ಅವತ್ತು ನೋಡ್ರಿ ಕರಡಿ. ಹೌದು. ಆದರೆ ರೀಸೆಂಟಾಗಿ ಬರೋ ಅಂಥ ಲೊಕೇಶನಿಂದ ನಮಗೆ ಲೊಕೇಶನಲ್ಲೂ ತುಂಬ ರಿಸ್ಕ್ ಆಗ್ತಿದೆ. ಮಾಡ್ಕೊಂಡು ಬಂದಾದ್ಮೇಲೂ ನಮಗೆ
ಏನದು ಎಷ್ಟು ದೊಡ್ಡದಾಗಿ ತಂದಿದ್ದಾರೆ ಅವನು ವಯಸ್ಸಲ್ಲಿ ಚಿಕ್ಕ ಹುಡುಗ ಬ್ರೋ, ಚಿಕ್ಕ ಹುಡುಗ ಅಲ್ಲ ಆದ್ರೆ. ನಿಮಗೆ ಮಾತ್ರ ಸಖತ್ತಾಗಿರೋ ಕೋಲ್ ಹಿಡ್ಕೊಂಡು ಅವನಿಗಷ್ಟೇ. ಕಾಮಿಡಿ ಬೇಡ ಬ್ರೋ. ಏನು ಬ್ರೋ ಈ ಲೊಕೇಶನ್ಗೆ ಬಂದು ಕಾಮಿಡಿ ಮಾಡ್ತಿದ್ದೀರಾ ನೀವು? ಆಯ್ತಾ ಪ್ರಜ್ವಲ್? ಇಷ್ಟೆಷ್ಟು ಕೊಟ್ಬಿಟ್ಟು ಕಡ್ಡಿನ ಪರವಾಗಿಲ್ಲಪ್ಪ, ತುಂಬ ಡೆವಲಪ್ ಆಗಿದ್ದೀರಾ ನೀವು. ಲೊಕೇಶನ್ಗೆ ಬಂದು ಕಾಮಿಡಿ ಮಾಡ್ತಿದ್ದಾರೆ ಫ್ರೆಂಡ್ಸ್. ನೋಡಿದ್ರ ಅದು ಲೊಕೇಶನ್ಗೆ ಬಂದು ನಾನು ಸೀರಿಯಸ್ ಆಗಿ ಯೋಚನೆ ಮಾಡ್ತೀವಿ ಅಲ್ಲಿ ಯಾರು ಇರೋದು, ಮನುಷ್ಯರ ಇಲ್ಲಾಂದರೆ ನೆಗೆಟಿವ್ ಎನರ್ಜಿನ ಅಂತ ನಾನು ಥಿಂಕ್ ಮಾಡ್ತಾ ಇದ್ರೆ, ಇವರು ಕೋಲ್ ವಿಷಯದಲ್ಲಿ ಕಾಮಿಡಿ ಮಾಡ್ತವ್ರೆ. ಬನ್ನಿ ಅದು ಒಳ್ಳೇದೇ ಬ್ರೋ. ಯಾಕಂದರೆ ನಾವು ತುಂಬ ಏನದು ಸೀರಿಯಸ್ನೆಸ್ ತೊಗೊಳೋ ಅಷ್ಟು ನಮಗೂ ಒಳ್ಳೇದಲ್ಲ. ಹೌದು, ನಾರ್ಮಲಾಗೇ ತೆಗಿಯೋಣ. ಫಸ್ಟು ಲೊಕೇಶನ್ಗೆ ಹೋಗೋಣ ಬನ್ನಿ ಬ್ರೋ. ನನಗೆ ಕೋಲ್ ಇಲ್ವಾ ಬ್ರೋ? ಇವಾಗ ಸತ್ಯವಾಗ್ಲೂ ನೀವು ಆ ಡೈಲಾಗ್ ಹೊಡೆದಿಲ್ಲ ಅದಿದ್ರೆ ನಾನು ಅದೇ ಡೈಲಾಗೆ ಹೊಡಿತೀನಿ. ನನಗೇನಕ್ಕೆ ಬ್ರೋ ಕಡ್ಡಿ 2 ಆಯ್ದು ಇದ್ದೀರಲ್ಲ ಅಂತಿದ್ದೆ. ಸೊ ಅದ್ರ ಹತ್ರ ಹೋಗ್ತಾ ಸೀರಿಯಸ್ನೆಸ್ ಬರ್ತಾ ಇದೆ ಇವಾಗ. ಹೌದಾ? ಬನ್ನಿ ಅದೇ ಮೇಂಟೈನ್ ಮಾಡ್ಕೊಳ್ಳಿ. ನಾರ್ಮಲಾಗೇ ಇದೀರಿ, ನಮಗೇನು ಭಯ ಇಲ್ಲ ಅನ್ನೋ ಥರನೇ. ಇಲ್ಲ ನೋಡ್ತಿದ್ದೀನಲ್ಲ ಬ್ರೋ ನಿಮ್ಮ ವೀಡಿಯೋಸ್. ನಾನು ಮನೇಲಿದ್ದು ಎಲ್ಲೂ ಹೋಗ್ಲಿಲ್ಲ ಬ್ರೋ ಆಚೆ. ಮಾಡ್ತಾ ಒಂಥರ ನಾನು ನಿಮ್ಗೆ ಏನಂದೆ ಅಲ್ಲಿ ಸ್ಟಾರ್ಟಿಂಗೆ, ಮಾಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ಬ್ರೋ ಅಂತ. ಪ್ರಜ್ವಲ್ ತುಂಬ ಡೆವಲಪ್ ಆಗಿದ್ದಾರೆ. ಇವಾಗ್ಲೂ ಬ್ರೋ ನಂದು ಹಳೇ ವಿಡಿಯೋ, ಫಸ್ಟ್ ವಿಡಿಯೋ ಅಲ್ಲ ಅದಕ್ಕೆ ಇವಾಗ್ಲೂ ಭಯ ಪಡೋದಾದ್ರೆ ಯಾಕೆ ಹೋಗ್ತೀರಾ ಬ್ರೋ ಅಂತ ಕಮೆಂಟ್ ಹಾಕ್ತಾರ ಬ್ರೋ. ಅಯ್ಯೋ ನಿಮ್ಗೊಂದು ಕಾಮಿಡಿ ಅಲ್ಲ, ನಾನು ಅದೇ ವಿಡಿಯೋಗೂ ಅದೇ ಕಮೆಂಟ್ಸ್ ಬಾ. ಓ ದಿಡ್ಕೋ ಪ್ರಜ್ವಲ್, ಅದು ಕೊಡು ಈ ಟಿ ಶರ್ಟ್. ಹುಷಾರು ಪಕ್ಕ. ಮಾತಾಡ್ತಾರ ಏನೋ ಸೌಂಡ್ ಕೆಲಸ. ಇಲ್ಲಂದ್ರೆ ಒಂದು ಕಾರ್ಡ್ ಮಾಸ್ಟರ್ ಇರುತ್ತಾ, ಟ್ರೈಬಲ್ ಪೀಪಲ್ ಕಾರ್ಡ್ ಮಾಸ್ಟರ್. ನೀನು ಕಾಡು ಮನುಷ್ಯರ ಹಿಂಗಲ್ಲ. ನನಗೆ ಅದೇನಾದರೂ ಮತ್ತೆ ಅನಿಮಲ ಅನಿಸ್ತಿದೆ. ಓಯ್ ಅಣ್ಣ, ಅನಿಮಲ್ ಅಂದ್ರೆ ಸೀರಿಯಸ್ ಆಗಿ ನಾನು ಇಲ್ಲಿಂದ ಓಡೋಗ್ಬಿಡ್ತೀನಿ. ಯಾರು ಮನುಷ್ಯ ಅಣ್ಣ? ಯಾರಾದ್ರೂ ಮನುಷ್ಯರು ಯಾರಾದರೂ ಇದ್ದೀರಾ? ಯಾರಾದರೂ ಇದ್ದರೆ ನೀವು ಆಚೆ ಬರ್ಬೋದು. ನಾವು ನಿಮ್ಗೆ ಏನೋ ತಂದಿದ್ದೀರಿ, ಅದನ್ನಾದ್ರೆ ಕೊಡ್ತೀರಿ. ನಮಗೆ ಗೊತ್ತು ನೀವು ಇಲ್ಲೇ ಇದ್ದೀರಾ ಅಂತ ತುಂಬ ದಿನದಿಂದ. ಏನ್ ತಂದಿದ್ದೀರಾ? ಮನುಷ್ಯರಾದ್ರೆ ಆಚೆ ಬರ್ತಾರೆ, ನಾವೇನು ತಂದಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು. ಅಣ್ಣ ಬೇಕಂತ ಕೇಳೋಣ ಒಂದ್ಸಲ. ಎಣ್ಣೆನಾ? ಮನುಷ್ಯರಿಗೆ ಮೈನ್ ಅದೇ ಅಲ್ವ ಅಣ್ಣ. ಸರಿ ಇರೋ ಒಂದು ನಿಮಿಷ. ಅಣ್ಣ ನಿಮಗೆ ಬೇಕಾದ್ರೆ ನಮ್ಮ ಹತ್ರ ಆದರೆ ಫುಲ್ ಬಾಟಲ್ ರಾಯಲ್ ಚಾಲೆಂಜ್ ಇದೆ, ನಿಮ್ಗೋಸ್ಕರನೇ ತೊಗೊಂಬಂದಿರೋದು. ನೀವು ಇಲ್ಲೇ ಇರೋದಂತ ನನಗೆ ಗೊತ್ತು. ನೀವು ಬನ್ನಿ, ನಾನು ಕೊಡ್ತೀನಿ. ಇದು ನಾಯಿ ಅಲ್ತಿರೋದು. ದೂರದಲ್ಲಿ ನಾಯಿ ಎಲ್ಲ ಸೌಂಡು ಕೆಲಸಿದೆ. ಯಾಕಣ್ಣ ಏನೋ ಕಾಣಿಸ್ತಿದೆ ಅಣ್ಣ? ನಿಮ್ಗೆ ಎಣ್ಣೆ ಬೇಕಾಗಿಲ್ವಾ? ಬೇರೆ ಏನಾದರೂ ಬೇಕಾ ಕೇಳಿ, ಕೊಡ್ತೀರಿ. OTP ಬೇರೆ ಏನಾದರೂ ಅಂದರೆ ಮತ್ತೆ ಎಣ್ಣೆ ಅಲ್ಲ ಪ್ರಜ್ವಲ್, OT ಪ್ಯಾಕೆಟ್. ಅದು ಹೇಳ್ದಾಗ್ಲೇ ಸೌಂಡ್ ಬಂದಿದ್ದಣ ಅದು. ಇವಾಗ ಅವರು ಬೇಕು ಅಂತಾರ ಬೇಡ ಅಂತಾರ? ಬೇಡ ಅಂತ ಹೇಳ್ತಾ ಇರ್ಬೇಕು. ಕೊಡಿಸ್ತೀವಿ ಅಂದ್ರೆ ಸುಮ್ಮನೆ ಇದ್ದಾರೆ ಮತ್ತೆ. ಸರಿ ಇರು, ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊತೀನಿ. ಅಣ್ಣ ನಿಮ್ಗೆ ಎಣ್ಣೆ ಬೇಕಾ ಬೇಡವಾ? ಬೇಕಾಗಿದೆಯಾ ಎಣ್ಣೆ ನಿಮ್ಗೆ? ಹಲೋ, ಬರ್ತಿದೆ. ಏನಾಯ್ತು? ಬ್ರೋ ಅಣ್ಣ ನಿಮ್ಗೆ ಬೇಕಾಗಿದ್ರೆ ನಮ್ಮ ಮುಂದೆ ಬನ್ನಿ, ಇಲ್ಲಾಂದ್ರೆ ನಾವೇ ಬರ್ತಾ ಇದ್ದೀರಿ, ಬರ್ತಾ ಇದ್ದೀರಿ ಕೊಡಕ್ಕೆ. ದಯವಿಟ್ಟು ನಮ್ಮನ್ನ ಯಾವುದೇ ರೀತಿ ಅಟ್ಯಾಕ್ ಮಾಡಬೇಡಿ.
ಯಾರಾದ್ರೂ ಇದ್ರೆ ಹೊರಗ್ ಬಂದ್ರೆ ಚೆನ್ನಾಗಿರುತ್ತೆ. ಅಟ್ಯಾಕ್ಸ್ ಮಾಡೋದಾಗ್ಲಿ ಹೊಡಿಯೋದಾಗ್ಲಿ ಇದೆಲ್ಲ ಇಟ್ಕೋಬೇಡಿ ಪ್ಲೀಸ್. ನೀವು ಇಲ್ಲಿ ಏನಾದ್ರು ಇಲ್ಲಿಗೆಲ್ಲ ಯಾರು ನಡೆಸ್ತಾ ಇದ್ರು ಹೇಳಿ, ನಾವು ಹೊರಟ್ಬಿಡ್ತೀವಿ ಇಲ್ಲಿಂದ. ಹಿಂದೆಯಿಂದ ಸೌಂಡ್ ಬರ್ತೈತೆ. ಅಲ್ಲ ಬ್ರೋ, ಇಲ್ಲಿಗಾಲ ಯಾರಾದ್ರೂ ನಡೆಸಿದ್ರೆ ಹೇಳ್ತಾರೆ ಡೈರೆಕ್ಟ್ ಆಗಿ ಬಂದು. ಬಾಬಾ ಅದು ಕರೆಕ್ಟು. ಯಾರಾದ್ರೂ ನನ್ನ ಪಕ್ಕದಲ್ಲೇ ಇದೆ, ಇವಾಗ ಕಡ್ಡಿ ಐತೆ ನಿಮ್ಮ ಕೈಯಲ್ಲಿ, ಇಬ್ರು ಇದ್ದೀವಿ, ಇಬ್ರು ಬರ್ತೀವಿ. ಜೊತೆಲೇ ಇದೆ. ಹಾಂ ಇದು ಹಾಂ ಅಲ್ಲ, ಅದೇ ಬ್ರೋ, ಇದೆಲ್ಲ ಅರ್ಧ ಬರ್ಧ ಕೆಲ್ಸಗಳಾಗಿ ನಿಲ್ಸ್ಬಿಟ್ಟಿರೋದು. ಏನೂ ಇಲ್ವಲ್ಲ ಬ್ರೋ ಇಲ್ಲಿ. ಯಾರು ತಾತ ಇದ್ದಾರೆ ಇಲ್ಲಿ? ಎಲ್ಲಿ ಎಲ್ಲಿ ತಾತ ಅಣ್ಣ, ಇದು ಯಾವುದೋ ಇದು. ಅದೇ ಇದು ಕಟ್ತಾ ಕಟ್ತಾ ನಿಲ್ಸ್ಬಿಟ್ಟಿರೋದು. ಏನು ಬ್ರೋ ಇಷ್ಟೊಂದು ಗಿಚ್ತಾ ಇದೆ? ದೂರದಲ್ಲಿ ನಾಯಿಗಳು ಆಚ ಕಡೆಯಿಂದ ನೋಡಿ ಒಳಗಡೆ ಫುಲ್ಲು ರೂಮ್ಗಳ ಥರ ಇರುತ್ತೆ ನಾ ಅನ್ಕೊಂಡಪ್ಪ. ಇಲ್ಲಿಂದ ಬಂದು ಒಂಚೂರು ಯಾರು ಏನು ಇದೇ ಇಲ್ಲ. ಅದೇ ನನಗೂ ಅರ್ಥ ಆಗ್ತಾಯಿಲ್ಲ ಅಣ್ಣ. ಅಣ್ಣ ಬ್ರೋ ಹುಷಾರಾಗಿರೋ, ಏನೋ ದೂರ ಇರಬೇಡಿ ಬ್ರೋ, ಸ್ವಲ್ಪ ಹತ್ತಿರದಲ್ಲೇ ಇರಿ. ಸೌಂಡು ಇಷ್ಟೇನಾ? ಇನ್ನೇನು ಜಾಗನೇ ಇಲ್ವಾ ಬ್ರೋ? ಅದೇ ನನಗೂ ಗೊತ್ತಾಗ್ತಿಲ್ಲ ಬ್ರೋ. ಫುಲ್ಲು ಗಿಡ ಮರ ಬೆಳ್ಕೊಂಡ್ಬಿಟ್ಟಿದೆ. ಇಲ್ಲಾಂದ್ರೆ ಸ್ವಲ್ಪ ಡೀಪ್ ಹೋಗೋಣ ಬನ್ನಿ. ಅಣ್ಣ ನಮಗೆ ಸೌಂಡ್ ಕೇಳಿಸ್ತು, ನೀವು ಇಲ್ಲೇ ಇದ್ದೀರಾ ಅಂತ ನಮ್ಗೆ ಗೊತ್ತು. ನೀವೆಲ್ಲಾದ್ರೂ ಇದ್ರೆ ನಮ್ಮ ಎದುರುಗಡೆ ಬನ್ನಿ. ಹಿಂದೆ ಯಾರು ಇಲ್ಲ ಅಲ್ವಾ? ಹಾಂ, ಹಿಂದೆ ಇಲ್ಲ ಅಷ್ಟೇ ಪ್ರಜ್ವಲ್, ಅಷ್ಟೇ. ಇದಕ್ಕೆ ಮೇಲೆ ಜಾಗ ಇಲ್ಲ. ಬನ್ನಿ ಅಣ್ಣ. ಹಿಂದೆ ಏನೋ ಸೌಂಡ್ ಬಂತು. ಎಲ್ಲಿ? ಈ ಮರದ ಹತ್ರನಾ? ನಡಿ ಬಾ ಬಾ ಬಾ. ನೈಟ್ ವಿಷನ್ ನೋಡಿ ಅಣ್ಣ, ಏನಾರು ಕಾಣಿಸ್ತಿದೆ ಅಂತ. ಲೈಟ್ ಹಾಕೋರು ಕಾಣಿಸ್ತಾರೆ ಅಣ್ಣ. ಅಲ್ಲಿ ಏನೋ ಇದೆ ನೋಡಿ ಅಣ್ಣ, ಅಲ್ಲಿ ಬೊಂಬೆನಾ? ಏನದು? ಗೊಂಬೆನಾ? ಸೌಂಡ್ ಎಲ್ಲ ಬರ್ತಿದೆ ಇವಾಗ. ಗೊಂಬೆ ಅಂತ ತಕ್ಷಣ ಸೌಂಡ್ ಬರ್ತಿತ್ತು. ನೇತ್ ಹಾಕಿಟ್ಟವ್ರೆ. ಚಿಕ್ಕ ಮಗು ಏನಾದ್ರು ಇದೆಯಾ? ಏ ಇದನ್ನ ಕಟ್ಟವ್ರು ಪ್ರಜ್ವಲ್, ಕ್ಲೀನಾಗಿ ತೋರಿಸೋದು. ನೇತ್ ಹಾಕವ್ರೆ, ಅದು ಕಣ್ಣು ಇಲ್ಲ ಏನಿಲ್ಲ ಅಣ್ಣ. ಮುಳ್ಗಿಡ ಪ್ರಜ್ವಲ್ ಇದು. ಕಣ್ಣೆಲ್ಲ ಕಿತ್ತಾಕ್ಬಿಟ್ಟವ್ರಲ್ಲ ಬ್ರೋ. ಹೊಟ್ಟೆಗೆ ಏನೋ ಇದಾಕಿದೆ, ಬ್ಲಡ್ ಹಾಕಿರೋ ತರ ಅನ್ನಿಸ್ತೈತೆ ಬ್ರೋ. ಹೇಗಾಗ್ತಿದೆ ಮರ? ಈ ಮರ ನೋಡಿದ್ರೆ ಭಯಂಕರ ಐತಲ್ಲ ಅಣ್ಣ ಇದು. ಯಪ್ಪ, ಇಲ್ಲಿಗೆ ಬರ್ಬೇಕಾದ್ರೆ ಇದನ್ನ ನೋಡಿ ಬರ್ಬೇಕಾದ್ರೇನೆ ಅಲ್ವಾ ಸೌಂಡ್ ಕೇಳಿಸಿದ್ ನಮ್ಗೆ. ಮತ್ತೆ ಹಾ, ಮರದ ತರನೇ ಏನೋ ಆಗ್ತಾ ಇದೆ ಬ್ರೋ. ಬ್ರೋ ಅಲ್ಲಿ ಸಪ್ರೇಟ್ ಆಗಿ ಇರಬೇಡಿ, ಇಲ್ಲಿ ಬನ್ನಿ. ಇದೇನಣ್ಣ ಇದು? ಪ್ರಜ್ವಲ್, ಹಾ, ಇದ್ರ ಬಗ್ಗೆ ನನಗೊಂದು ಸ್ವಲ್ಪ ಐಡಿಯಾ ಇದೆ. ನಾನು ಹಿಂಗೆ ಅಂದೆ, ಅದಕ್ಕೆ ಸೌಂಡ್ ಮಾಡ್ತೈತೆ. ಏನು ಗೊತ್ತಾ, ಇದನ್ನ ಈ ಅಂದರೆ ಹೆಂಗೆ ಬ್ರೋ, ಈ ನೆಗೆಟಿವ್ಗೋಸ್ಕರ ಯೂಸ್ ಮಾಡ್ತಾರೆ. ಈ ಬ್ಲ್ಯಾಕ್ ಮ್ಯಾಜಿಕ್ಸ್ ಅಂತಾರಲ್ಲ, ಅಂಥವ್ರು ಯೂಸ್ ಮಾಡ್ತಾರೆ. ಆದರೆ ಅದು ಡಿಫ್ರೆಂಟ್ ಆಗಿರಲ್ವಾ ಬ್ರೋ? ಕೊಂಬೆ ಡಿಫ್ರೆಂಟ್ ಆಗಿರುತ್ತೆ, ಬಟ್ ನನಗೆ ಅನಿಸ್ತಿರೋದು ಯಾರಾದರೂ ಯೂಸ್ ಮಾಡ್ತಾರಲ್ಲ ಬ್ರೋ, ಇಲ್ಲಾಂದರೆ ತುಂಬ ಏನಾದರೂ ವಸ್ತು ನಮಗೆ ಅದು ತುಂಬ ನಮಗೆ ಬೇಕಾಗಿರೋದಾದರೆ ಅದನ್ನ ತೊಗೊಂಬಂದು ಮಾಡ್ಬೋದು. ಅವ್ರದ್ದು ಅರ್ಥ ಆಯ್ತಾ? ಇದು ಹೊಡೆದಾಗಲೇ ಸೌಂಡ್ ಬರ್ತಾರೋದು. ನೀನು ಇರೋ ಇದು ಮುಟ್ಟದೆ ಪಡ ಅನಿಸುತ್ತೆ ಯಾಕೋ. ನನಗೆ ಯಾಕೆ ಹಂಗೆ ಅನಿಸ್ತಿದೆ, ಇದು ಯಾರ ಮೇಲೇನೋ ಒಂದು ಏನೋ ಪ್ರಯೋಗ ಮಾಡ್ತಿದ್ದಾರೆ ಹಂಗೆ ಅನಿಸ್ತಿದೆ. ಬಟ್ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಣ್ಣ, ಬೇಡ ಅಣ್ಣ. ಯೂಸ್ ಸೌಂಡ್ ಕೇಳಿಸಿದಲ್ಲ, ಅದೇ ಕಡ್ಡಿಯಲ್ಲಿ ಮುಟ್ಟು. ಹಿಂಗೆ ಕೆಳಗಿಂದ ಹಿಂಗೆ ಮಾಡಿದ್ರೇನೆ ಅದು ಸೌಂಡ್ ಬರ್ತಿರೋದು. ಹಿಂಗೆ ಹಿಂಗೆ ತಲೆ ಮೇಲೆ ಹಿಡಿದು. ಪ್ರಜ್ವಲ್ ಮುಟ್ಬೇಡ ಇರೋ. ಹಾಂ, ಪಕ್ಕದಲ್ಲೇ ಬಿದ್ದಿರೋದು, ನಿನ್ನನೇ ಹೊಡ್ಯಾಕ್ ನೋಡಿರೋದು. ಯಾರದು? ನಾನು ಅದಕ್ಕೆ ಅಣ್ಣ ಹೇಳಿದೀವಿ, ಇಷ್ಟೆಲ್ಲ ರಿಸ್ಕ್ ಬೇಡ ಅಣ್ಣ. ಇಲ್ಲಿ ಯಾರಾದ್ರೂ ಮನುಷ್ಯರು ಯಾರಾದ್ರೂ ಇದ್ರೆ ಹೊರಗಡೆ ಬನ್ನಿ. ಈ ಬೊಂಬೆನ ನಾವೇನು ಮಾಡಲ್ಲ. ಬೊಂಬೆ ಅಂತ ಮಾತಾಡಂಗಿಲ್ಲ ಪ್ರಜ್ವಲ್. ಬೊಂಬೆ ಬಗ್ಗೆನೆ ಬ್ರೋ. ಅಕಸ್ಮಾತ್ ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ಅಂದ್ರೂ
ಬೊಂಬೆಗೆ ಇಲ್ಲಿ ನಡೀತಿರೋದಕ್ಕೆ ಏನೋ Connection ಕನೆಕ್ಷನ್ ಇದೆ. ಇದೆ ಅನಿಸ್ತಿದೆ. ಫಿಕ್ಸು ನೋಟ್ ಮಾಡಿದ್ದು ಆವಾಗ್ಲಿಂದ ನೋಟ್ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಅದನ್ನ ಟೆಸ್ಟ್ ಮಾಡಕ್ ಹೇಳ್ದೆ ನಿನ್ಗೆ. ಟಚ್ ಏನಕ್ ನಗೀತಾ ಇದ್ದೀರಾ ನೀವು? ಇರು ಅವಾಗ್ಲೇ ನೀನ್ ಅದನ್ನ ಟೆಸ್ಟ್ ಮಾಡು ಅಂದ ಅವಾಗ ಟೆಸ್ಟ್ ಮಾಡ್ದೆ. ನಿನ್ ಪಕ್ಕದಲ್ಲೇ ಕಡ್ಡಿ ಬಿದ್ದೈತೆ. ಮತ್ತೆ ಬೇಡ ರಿಸ್ಕ್ ಬೇಡ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡೋಣ ಏನ್ರಾ, ಏನ್ ಮಾಡೋಣ ಬ್ರೋ? ಅದನ್ನ ತೆಗೆದು ಬಿಡೋಣ ಅಲ್ಲಿಂದ. ಯಾವ್ದಿದಾ ಇದನ್ನ ಅಣ್ಣ ಮುಟ್ಟಿದ್ರೇನೆ ಅದು ಒಳ್ಳೆ ತೆಗೆದು ಬಿಡೋಣ. ನಾಳೆ ಸೌಂಡ್ ಬರ್ತೈತೆ, ಬೇಡ ರಿಸ್ಕ್ ಬೇಡ ಅಣ್ಣ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಏನಂತಿದ್ದೀನಿ ಕೆಲ್ಸ್ಕೊ. ಇಲ್ಲಿ ಏನ್ ನಡೀತಿದೆ ನಮಗೆ ಗೊತ್ತಾಗ್ಬೇಕು ಅಂದ್ರೆ ಅದನ್ನ ನಾವ್ ಇಲ್ಲಿಂದ ಆದ್ರೆ ತೆಗಿಬೇಕನ್ನಿಸ್ತಿದೆ. ತೆಗಿಬೇಕಂದ್ರೆ ಸೌಂಡ್ ಬರ್ತೈತಲ್ಲ, ಮತ್ತೆ ನಮಗೇನಾರು ಮಾಡ್ಬಿಟ್ರೆ ಅಂತ ಏನು ಇದು ಇಲ್ಲ ಗ್ಯಾರಂಟಿ. ನೀವೇನಂತೀರಾ ಶಾರುಖ್? ಏನಾಯ್ತು? ನಿಮಗೆ ಹೆಂಗ್ ಅನ್ಸುತ್ತೆ ಹಂಗ್ ಮಾಡಿ ಬ್ರೋ. ನನಗೆ ಯಾಕೆ ಇದು ಇಲ್ಲಿದ್ರೇ ಸೇಫ್ ಅನಿಸ್ತೈತಲ್ಲ. ನನಗೆ ಒಂಥರ ಆಗ್ತಿದೆ ಹೆಂಗಂತಂದ್ರೆ ಇದು ನನಗೆ ಏನು ಗೊತ್ತಾ ಬ್ರೋ, ಈ ಬೊಂಬೆನ ಹಿಡ್ಕೊಂಡು ಯಾರನ್ನಾದ್ರೂ ಎಫೆಕ್ಟ್ ಮಾಡ್ತಿದಾರ ಅದು ನಿಜಾನೇ ಅಲ್ವಾ? ಸುಮ್ಮನೆ ಅವ್ರಿಗೆ ಅದಕ್ಕೆ ಅವ್ರಿಗೇನಾದ್ರೂ ಆಗ್ದಿರಕ್ಕಿಂತ ಮುಂಚೆ ಇದನ್ನ ತಗೊಂಡು ನಾವು ಹೋಗೋ ದಾರಿಯಲ್ಲಿ ಎಲ್ಲಾದ್ರೂ ಬಿಸಾಕ್ಬಿಡೋಣ ಅಂತ. ಅದೊಂದು ಸರಿ, ಇವಾಗ ನಮಗೆ ಮಾಡಿದೀವಿ ಅಂತ ನಮಗೆ ಬಂದ್ಬಿಟ್ರೆ ಅಂತ ಇವಾಗ ನಮಗೆ ಇವಾಗ ಟೈಮೇ ಸರಿ ಇಲ್ಲ ಅಣ್ಣ ನಮ್ದು. ನಾವು ಫೇಸ್ ಮಾಡೋಣ ಸರಿನಾ? ಇಲ್ಲಂದ್ರೆ ಜೀವನದಲ್ಲಿ ಇಷ್ಟೆಲ್ಲ ಫೇಸ್ ಮಾಡಿದೀವಿ, ಇದೊಂದು ಏನೆಲ್ಲ ಅಲ್ಲ, ಇಲ್ಲಂದ್ರೆ ಇದೇನಾದ್ರೂ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆದ್ರೆ ಇದನ್ನ ಹಿಡ್ಕೊಂಡು ಅವ್ರು ಏನಕ್ಕೆ ಇದೆಲ್ಲ ಮಾಡ್ತಿದಾರೆ ತಿಳ್ಕೊಳಕ್ ನಮ್ಗೆ ಯೂಸ್ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ಏನಂತೀಯ? ನಿಮಗೆ ಹೆಂಗ್ ಅನ್ಸ್ತದೆ ಹಂಗ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ನನ್ನ ಲೆಕ್ಕ ಪ್ರಕಾರ ಏನಂತಂದ್ರೆ ಈ ಬೊಂಬೆಗೆ ಇಲ್ಲಿ ನಡೀತಿರೋದಕ್ಕೆ ಏನೋ ಕನೆಕ್ಷನ್ ಇದೆ ಅಂತ ನಮ್ಗೆ ಕನ್ಫರ್ಮೇಶನ್ ಆಗ್ತಿದೆ. ಅದನ್ನ ಮುಟ್ಟಕ್ಕೆ ಹೋದ್ರೇನೆ ಒಂಥರ ಸೌಂಡ್ಸು ಅಟ್ಯಾಕ್ಸ್ ಎಲ್ಲ ನಮಗೆ ಆಗ್ತಿದೆ. ಸೊ ಇದನ್ನ ಹಿಡ್ಕೊಂಡು ಇಲ್ಲೇನು ನಡೀತಿದೆಯೋ ನಾವು ತಿಳ್ಕೊಬೇಕು ಅಂದರೆ ನಮ್ಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಒಂದು. ಇನ್ನೊಂದು, ಇದು ಯಾರ ಮೇಲಾದರೂ ಏನಾದರೂ ನೆಗೆಟಿವ್ ಪ್ರಯೋಗ ಮಾಡ್ತಿದ್ರೆ ಅದನ್ನ ನಾವು ಅದಾಗ್ದಿರಂಗೆ ಈ ಬೊಂಬೆನ ಆದ್ರೆ ತಗೊಂಡು ತಡೀಬೋದು ಅಂತ ಏನು ಅನಿಸ್ತಿದೆ ಬ್ರೋ? ತೆಗಿಯೋಣ ಬೇಡವಾ? ನಿಮ್ಗೆ ಇದ್ದಂಗೆ ನನಗೂ ಒಳಗಡೆ ಭಯ ಆಗ್ತಿದೆ. ಎತ್ಕೊಳ್ಳಿ ಹೇಳ್ತೀನಿ. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಇಷ್ಟೊಂದು ಇದೇನಿದು ದಿಂಬ, ಏನಿದು ಕಲ್ಲ? ಯಾರು ಈ ತರ ಮಾಡೋದ್ರಿಂದ ನಿಮ್ಗೆ ಯಾವ್ದೇ ಏನು ವಾಯ್ಸ್ ಹಂಗೈತೆ? ನೀವು ಅಲ್ಲಿ ಯಾರು ನೋಡಿಯಕ್ ಹೋಗ್ತಿದ್ದೀರಾ? ನಂಗೆ ಏನಂತಾನೆ ಗೊತ್ತಾಗ್ತಿಲ್ಲ. ಸೇಫ್ಟಿ ಹೋಗಿ ನೋಡಿ, ಯಾರಾದ್ರೂ ಇದಾರ ನೋಡಿ, ಹೋಗಿ ಪ್ರಜ್ವಲ್. ಅಣ್ಣ ಹಿರಿ ಅಣ್ಣ ನಿಮಿಷ ಬ್ರೋ, ರಿಸ್ಕ್ ಯಾಕೆ ಬ್ರೋ ನಿಮ್ಗೆ? ಯಾರಿಲ್ಲ ಯಾರಿಲ್ಲ ಎಲ್ಲ ನನಗೆ ಅದು ಗೊತ್ತಿದ್ದೇನೆ ನಿಮ್ಗೆ ಹೇಳಿತ್ತು. ಯಾರಿಲ್ಲ ಅಣ್ಣ ಅಲ್ಲಿ. ಇರಲ್ಲ, ಏನು ಕೊಡಿಯಕ್ ಹೋಗ್ತಿದ್ದೀರಾ ಅಂತ. ಇಲ್ಲಿ ನೋಡಿ, ನಾವಾದ್ರೆ ಇವಾಗ ನಿಮ್ಗೆ ಆಗ್ದಿಲ್ದಿರೋ ಕೆಲಸ ಮಾಡ್ತೀರಿ. ನಿಮಗೆ ಈ ಬೊಂಬೆ ಏನಾದರೂ ಅಷ್ಟೊಂದು ಇಂಪಾರ್ಟೆಂಟ್ ಇದ್ರೆ ನೀವು ನಮ್ಮ ಎದುರುಗಡೆ ಬರಬೇಕು, ಇಲ್ಲಾಂದ್ರೆ ಇದನ್ನ ಸುಟ್ಟಾಕ್ಬಿಡ್ತೀನಿ ನಾನು. ಸುಮ್ಮನೆ ಇರ್ಬೇಕು. ಹುಷಾರು ಬ್ರೋ. ಅಣ್ಣ ಕಲ್ಲು ಎಸಿತೈತೆ ತಲೆ ಮೇಲೆ ಬಿದ್ರ ಸುಮ್ಮನೆ ಇರೋಣ. ನಾನು ಅದಕ್ಕೆ ಹೇಳ್ತಿರೋದು, ನಾವ್ ಇಲ್ಲಿಂದ ಹೋಗ್ಬೇಕಾ ಬೇಡ? ನೀವೇನಣ್ಣ ಪ್ರಜ್ವಲ್, ಇದು ಸುಮ್ಮನೆ ಇದಾಗ್ತಿದೆ, ಹೇಳ್ತೀನಿ. ಹಂಗೆ ಹುಡುಕು ಏನಾದ್ರು ಇದೆಯಾ? ಇದೇನು ಹಂಗೆ ಎತ್ಬಿಡ್ರಿ. ಇರ್ಲಿ ನಾವು ಟೈಮ್ ವೇಸ್ಟ್ ಮಾಡಿದಷ್ಟು ನಾವು ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಬಾ, ಏನೋ ಇವತ್ತು ಹಬ್ಬ ಐತೆ ಬಿಡು. ಇವತ್ತೊಂದು ಕಾದಿದೆ ಅನ್ನಿಸ್ತೈತೆ ನಂಗೆ. ಒಂದು ಅರ್ಥ ಮಾಡ್ಕೊ. ಒಂದು ಇದನ್ನ ಹಿಡ್ಕೊಂಡು ನನಗೆ ಇದು ನಮಗೆ ಸೇಫ್ ಅನಿಸ್ತಿದೆ. ಇದಿದ್ರೆ ನಮ್ಮ ಕೈಯಲ್ಲಿ ಸೇಫ್ ಅನ್ನಿಸ್ತಿದ್ಯಾ ನಿಮಗೆ? ನಾವು ತಪ್ಸ್ಕೊಳಕ್ಕಿದೆ ಹೆಲ್ಪ್ ಮಾಡುತ್ತೆ ಅನಿಸ್ತಿದೆ ಈ ಬೊಂಬೆನ. ಏನಪ್ಪ ನೋಡು ಟಾನ್ಸಿಕ್ಕು ಈ ಬೊಂಬೆ ಕೈಯಲ್ಲಿ. ಏನಾದರೂ ಇದೆಯಾ ನೋಡು, ಹಂಗೆ ಕೇಳಿಸ್ತಿದೆಯಲ್ಲ. ಪ್ರಜ್ವಲ್, ಕೆಳಗಡೆ ಗಿಡ ಅದ್ರ ಪಕ್ಕದಲ್ಲೆಲ್ಲ ಏನಾದರೂ ಮಾಟ ಮಂತ್ರ ಆ ಟೈಪ್ ಏನಾದರೂ ಮಾಡಿದಾರ ನೋಡ್ತಾ ಇರು. ಇಲ್ಲ ಅಷ್ಟೇ, ಇದು ಡೆಡ್ ಹ್ಯಾಂಡ್, ಇದು ಏನಿಲ್ಲ. ಅದ್ರ ಜೊತೆಗೆ ದೂರ ಹೋಗಬೇಡಿ. ನೀರಾಗೈತೆ. ಏನಾಯ್ತು? ಫಾಗ ಇಲ್ಲ, ಯಾರೋ ಹುಚ್ಚಿರ್ತಾರ. ಆ ಕಡೆ ಹೋಗಿಲ್ಲ, ಈ ಕಡೆ 2 ಸಲ ಬಂದು ನೋಡ್ಬಿಟ್ಟು
ಬ್ರೋ ಕಡ್ಡಿ ಇಟ್ಕೊಂಡಿರಿ ಬ್ರೋ ಸೇಫ್ಟಿಗೆ. ಯಾವ ಕಡೆ ಅಣ್ಣ? ಅಯ್ಯೋ ಅಣ್ಣ ಏನೋ ಸೌಂಡ್ ಬರ್ತೈತೆ ಹಿಂದೆ, ಮತ್ತೆ ಗಿಡ ಅಲ್ಲಾಡೋ ಥರ ಫೀಲು. ಬ್ರೋ ನಿಮ್ಗೆ ಏನೋ ಸಿಕ್ಕರೆ ಹೇಳಿ, ಕಡ್ಡಿ ಕೈಯಲ್ಲಿ ಹಿಡ್ಕೊಂಡಿರಿ. ಹಾಂ ನನಗೆ ಯಾಕೋ ಅವ್ರ ಮೈಂಡಲ್ಲಿ ಬಂದ್ಬಿಟ್ಟು ಇದನ್ನು ತೆಗ್ದಾದ್ಮೇಲೆ ನಮಗೆ ತುಂಬ ರಿಸ್ಕ್ ಆಗುತ್ತೆ ಅನಿಸ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ನನ್ನ ಲೆಕ್ಕ ಪ್ರಕಾರ ಹಂಗೆ ಹೇಳ್ತಾ ಇದ್ದಾರೆ. ಹ್ಞೂ ಅಂತ ಸೌಂಡ್ ಕೇಳಿಸ್ತಿದೆ. ಸೊ ನನಗೇನು ಅನ್ನಿಸ್ತಿದೆ ಅಂದರೆ, ಇಲ್ಲಿಂದ ನಾವು ಸೇಫ್ ಆಗಬೇಕು ಅಂದರೆ ಈ ಬೊಂಬೆನೇ ನಮ್ಮನ್ನು ಕಾಪಾಡುತ್ತೆ ಅನ್ನಿಸ್ತಿದೆ. ಇದನ್ನ ಹಿಡ್ಕೊಂಡು ನಾವು ತಪ್ಪಿಸ್ಕೊಬೋದು. ಸೊ ಅದಕ್ಕಾದರೆ ನಾನಾದರೆ ಇದನ್ನು ಅಲ್ಲಿಂದ ಅದೇ ತೆಗೆದುಬಿಟ್ಟೆ. ಬಟ್ ಶಾಕಿಂಗ್ ವಿಷಯ ಏನಂತಂದರೆ, ಇದನ್ನು ಒಳ್ಳೆ ಸೂಸೈಡ್ ಮಾಡ್ಕೊಳಲ್ವ ಆ ಟೈಪಲ್ಲಿ ಇದನ್ನು ನೇತಾಡಿಸ್ಬಿಟ್ಟವ್ರೆ. ಏನು ಪ್ರಜ್ವಲ್ ಏನಾದರೂ ಇದೆಯಾ? ಬನ್ನಿ ಏನೈತೆ ಅಣ್ಣ? ಏನಾಯ್ತಣ್ಣ? ಇಲ್ಲೇನು ಆಟ ಸಾಮಾನು ಇದೀರಿ, ನಾನು ನೋಡ್ತೀನಿ. ಬರ್ಬೇಕಣ್ಣ? ಬನ್ನಿ. ಏನಿಲ್ಲ, ಏನೋ ಇತ್ತಂಗಿತ್ತು, ನೀವು ಕಳ್ದ್ರಿ ಅಂತ ಬಂದ್ವಿ. ನೋಡಿ ಇಲ್ಲಿ ಸೌಂಡ್ ಆಗ್ತಿದೆ ಬ್ರೋ, ಅದು ಕ್ಲೀನಾಗಿ ನೋಡ್ಕೊಂಡ್ ಬಂದ್ಬಿಡಿ. ಇಲ್ಲಾಂದ್ರೆ ಕ್ಲೀನಾಗಿ ನೋಡ್ಕೊಂಡ್ ಬಂದ್ಬಿಡ್ಲಾ? ನಾವು ಕ್ಲೀನಾಗಿ ಅಲ್ಲಿ ನೋಡಿಲ್ಲ, ಅಲ್ಲಿ ಏನಾಯ್ತು. ಗಿಡ ಶೇಕ್ ಆಗ್ತಿದೆ, ಸಾರಿ ಮರ ಶೇಕ್ ಆಗ್ತಿದೆ. ಏಯ್ ಯಾರೋ? ಅದು ಇದು ಮುಳ್ಮರ ಬೇರೆ, ಈ ಮರಕ್ಕೆ ಏನಕ್ಕೆ ಕಟ್ಟವ್ರೆ ಅಂತ ಗೊತ್ತಾಗ್ತಾಯಿಲ್ಲ. ನೋಡಿ ಹಗ್ಗನೂ ಹಂಗೆ ಇದೆ. ಹಾಂ ಬ್ರೋ ಬನ್ನಿ ಬ್ರೋ, ಇಲ್ಲಿ ದಾರಿ ಇದೆ, ಬನ್ನಿ ಬ್ರೋ. ಹಾಂ ಬ್ರೋ ಹಾಂ ದಾರಿ ಇದೆ, ಬನ್ನಿ. ಏನೈತೆ ಸೌಂಡ್? ಇಲ್ಲಿ ಬರ್ತೈತೆ ಹಿಂದೆ. ದಾರಿ ಆಯ್ತಾ ಬ್ರೋ? ಮತ್ತೆ ಇನ್ನೊಂದು ಗೊಂಬೆ ಏನಾದ್ರು ಸಿಕ್ಕಿದ್ರೆ ನೋಡಿ ಬ್ರೋ, ಎರಡೆರಡು ಗೊಂಬೆ ಸೇರಿಸಿ ಮದುವೆ ಮಾಡಿಸ್ಬಿಟ್ಟದ. ದಾರಿ ಇದು ಬ್ರೋ ಸಿಗಾಕೊಳ್ಳೋದು ಬೇಡ, ಆಮೇಲೆ ದೂರ ಬೇಡ ಬ್ರೋ, ಸೀರಿಯಸ್ ಆಗಿ. ಆಮೇಲೆ ಒಂದು ಅವ್ರು ಒಬ್ಬರೇ ಅವ್ರೆ ಎಲ್ಲ ಕಡೆ ನೋಡ್ತಾ ಇದೀವಣ್ಣ. ಏನು ಬ್ರೋ ಅಷ್ಟು ದೂರ ಅವ್ರೆ ಅವರು? ಎಲ್ಲ ಹೊರಗಡೆ ಹೋಗ್ತಾ ಇದ್ರು ಬ್ರೋ, ದಾರಿ ಹೋಗೋದಾ? ನಿಜವಾಗ್ಲೂ ಬರಬೇಕಾದ್ರೆ ನಾವು ನಾರ್ಮಲಾಗೇ ಬಂದ್ರಿ. ಬಟ್ ಇವಾಗಂತೂ ಲಿಟ್ರಲಿ ಎಲ್ಲ ಬಿದ್ದೋಗ್ತಿದೆ. ಉಯ್ ಟಾಪಿಂದ ಬೀಳ್ತಿದೆ ಬ್ರೋ, ಹುಷಾರ್. ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತು, ಮರ್ಯಾದೆಯಾಗಿ ಆಚೆ ಬನ್ನಿ. ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ಕೆಟ್ಟದ್ದು ನಡೆಯಲ್ಲ. ನೀವೇನೋ ಇಲ್ಲಿ ಮಾಡ್ತಿದ್ದೀರಾ ಅದು ನಮ್ಗೆ ಕ್ಲೀನಾಗಿ ಅರ್ಥ ಆಗ್ತಿದೆ. ಇವಾಗಾದರೆ ಈ ಬೊಂಬೆ ನಿಮಗೆ ಬೇಕಾಗಿರೋದು ನನ್ನ ಕೈಯಲ್ಲಿದೆ. ನೀವು ಇದೇ ಥರ ನಮ್ಮನ್ನು ಭಯ ಪಡ್ಸೋಕ್ಕೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಈ ಬೊಂಬೆನಾದರೆ ಸುಟ್ಟಾಕ್ಬಿಡ್ತೀನಿ ನಾನು. ಗೇಟ್ ನೋಡಿ ಬ್ರೋ, ಇಷ್ಟು ಒಳ್ಳೇದಾಗಿದೆ. ಅಪ್ಪ ಇಷ್ಟು ಉದ್ದ ಐತಲ್ಲ ಇದು ಕಾಂಪೌಂಡು. ಮಲ್ಲೇಶ್ ಬ್ರೋ ಸೌಂಡ್ ಬಂತಾ? ಸೌಂಡ್ ಬಂತಾ? ಒಬ್ಬರನ್ನೇ ಬಿಟ್ಟು ಬರೋದು ಒಳ್ಳೇದಲ್ಲ. ಹಾಂ ಅವರೊಬ್ಬರನ್ನೇ ಬಿಟ್ಟು ಬರೋದು ಒಳ್ಳೇದಲ್ಲ. ಇಷ್ಟು ದೂರ ಬಂದು ಅದು ನಿಜ. ಏನು ಸೌಂಡ್ ಬಂತು ಅಂದ್ರಲ್ಲ? ಮಾಡ್ಲಾ ಈ ಬೊಂಬೆನ ಸುಟ್ಟಾಕ್ಲಾ? ಯಾಕೆ ಇವಾಗ ಅಟ್ಯಾಕ್ ಮಾಡಲ್ವಾ? ಹಾಂ ಬನ್ನಿ ಬ್ರೋ. ಸೊ ಫ್ರೆಂಡ್ಸ್, ಇವಾಗ ನೀವು ಅಬ್ಸರ್ವ್ ಮಾಡಿದ್ರ ನಾನು ಈ ಬೊಂಬೆನ ಸುಟ್ಟಾಕ್ತೀನಿ, ನೀವು ಅಟ್ಯಾಕ್ ಮಾಡಿದ್ರೆ ಅಂತಂದರೆ ಅವ್ರು ನನ್ನ ಯಾವ ಸೌಂಡು ಇಲ್ಲ,
ಯಾವುದೇ ಥರ ನನ್ನ ಏನು ಅಟ್ಯಾಕ್ ಮಾಡೋ ಥರ ನನಗೆ ಫೀಲ್ ಆಗಲಿಲ್ಲ. ಏನೋ ಮಾತಾಡ್ತಾರ ಒಬ್ರೆ. ನಾವೇ ಅಟ್ಯಾಕ್ ಮಾಡ್ತೀವಿ ವೀರ್ಯಣ. ಇದು ಒಂದು ಮುಳ್ಳು ಮರ ಬ್ರೋ, ಮುಳ್ಳು ಮರ ಇದು. ಅದು ಇದು ನೋಡೋಕ್ಕೆ ಒಂಥರ ವಿಚಿತ್ರವಾಗಿದೆ ಆಯ್ತಾ. ಅಲ್ಲ ಬ್ರೋ, ಹಾಂ ನಾನು ಮೂವಿಯಲ್ಲೆಲ್ಲ ನೋಡಿದ್ದೀನಿ, ಹಾಂ ಹಿಂಗ್ ಗೊಂಬೆ ಹಿಂಗ್ ಮಲಗಿಸ್ಬಿಟ್ಟು ಆ ಮುಳ್ಳನ್ನೆಲ್ಲ ಹಿಂಗ್ ಚುಚ್ತಾ ಇರ್ತಾರೆ. ಕರೆಕ್ಟು. ನಾವು ತುಂಬ ಕಡೆ ಆದರೆ ಬ್ಲ್ಯಾಕ್ ಮ್ಯಾಜಿಕ್ ನಡೆಯೋಂಥ ಸ್ಪಾಟ್ಗೆ ಹೋಗಿ ಲೈವಲ್ಲೂ ನೋಡಿದ್ರಿ, ತುಂಬ ಅಟ್ಯಾಕ್ಸು ಆಗಿದೆ, ತುಂಬ ಅನುಭವಿಸಿದ್ದೀರಿ. ಆದರೆ ಏನಂತಂದರೆ ನೀವು ಆ ಕಡೆ ಹೋದವಾಗ ಒಂದು ಕನ್ಫರ್ಮೇಷನ್ ಆಯಿತು ಬ್ರೋ ನನಗೆ. ಏನು ಕನ್ಫರ್ಮೇಷನ್? ಸ್ಟಾರ್ಟಿಂಗಲ್ಲಿ ಬಂದಿದ್ದೆ ನಾವು ಈ ಬೊಂಬೆನ ನೋಡಿ ಪ್ರಜ್ವಲು ನೀವು ಯಾರು ಬೇಡ ತೆಗಿಬೇಡಿ ಮುಟ್ಬೇಡಿ, ಅದನ್ನ ಮುಟ್ಟಿದ್ರೆ ನಮ್ಗೆ ಅಟ್ಯಾಕ್ ಮಾಡೋ ಥರ ಸೌಂಡ್ಸು ಇದೆಲ್ಲ ಆಗ್ತಿತ್ತು. ನೀವು ಆ ಕಡೆ ಹೋಗಾದ್ಮೇಲೆ ನನಗೆ ಅಟ್ಯಾಕ್ ಅಂದರೆ ನನ್ನ ಅಟ್ಯಾಕ್ ಮಾಡೋ ಥರ ನನಗೆ ಫೀಲ್ ಆಯಿತು. ಇಲ್ಲೆಲ್ಲ ಏನೇನೋ ಬಿತ್ತು ಬ್ರೋ ಮೇಲ್ಗಡೆಯಿಂದೆಲ್ಲ. ಅದಕ್ಕೆ ನಾನು ಈ ಬೊಂಬೆನ ಸುಟ್ಬಿಡ್ತೀನಿ, ಈ ಥರ ನೀವು ಅಟ್ಯಾಕ್ ಮಾಡಿದ್ರೆ ನೀವು ನನ್ನ ಎದುರುಗಡೆ ಬನ್ನಿ, ನಿಮ್ಗೇನು ಬೇಕೋ ಮಾಡ್ತೀನಿ, ಇಲ್ಲಾಂದ್ರೆ ಈ ಬೊಂಬೆನ ಸುಟ್ಟಾಕ್ತೀನಿ ಅಂತಂದೆ. ಸೊ ಅದಕ್ಕೆ ನಾನು ಅದು ಥಿಂಕ್ ಮಾಡಿನೇ ಇವಾಗ ಈ ಬೊಂಬೆನ ಆದರೆ ಎತ್ಕೊಂಡು ನೋಡಿ ನಮ್ಮನ್ನ ಇದೇ ನನಗೆ ಸೇಫ್ ಮಾಡುತ್ತೆ ಅಂತ ಅನಿಸ್ತು ತಗೊಂಡೆ. ಇದನ್ನ ಹಿಡ್ಕೊಂಡು ನಾವು ಆದರೆ ಇಲ್ಲಿಂದ ತಪ್ಸ್ಕೊಬೋದು ಬ್ರೋ, ಕರೆಕ್ಟ್ ಅಲ್ವಾ? ಬಟ್ ಈ ಬೊಂಬೆಗೂ ಇಲ್ಲಿ ನಡೀತಿರೋದಕ್ಕೂ ಏನೋ ತುಂಬ ದೊಡ್ಡದಾಗೆ ಕನೆಕ್ಷನ್ ಇದೆ ಅನ್ನಿಸ್ತಿದೆ ನನ್ನ ಲೆಕ್ಕ ಪ್ರಕಾರ. ಈ ಮರನೂ ಹಂಗೆ ಇದೆ, ಅದು ಹಂಗೇನೆ ಐತೆ, ಆ ಮರನು ಹಂಗೆ. ಆ ಕಡೆ ಅಲ್ಲಿ ಹಂಗ ಹೋಗಿದ್ವಿ ಬ್ರೋ, ದೊಡ್ಡ ಗೇಟು. ಅಲ್ಲಿಂದ ಹೋದಾಗ ದೊಡ್ಡ ಗೇಟು, ಬೇರೆ ದಾರಿ ಇದೆ ಅಲ್ಲಿ, ಬೇರೆ ದಾರಿಯಿಂದ ಹೋದ್ರೆ ದೊಡ್ಡ ಗೇಟ್ ಇದೆ. ಯಾರೋ ಮನುಷ್ಯರು ಬರ್ತಾರೆ, ಲೈಟ್ ಆಫ್ ಮಾಡು. ಲೈಟ್ ಆಫ್ ಆಗ್ತಾ ಇಲ್ಲ ಅಣ್ಣ. ಆಫ್ ಮಾಡು ಪ್ರಜ್ವಲ್. ಲೈಟ್ ಆಫ್ ಮಾಡಿ. ನಂದು ಆಫ್ ಆಗಿಲ್ಲ. ಯಾರೋ ಬರ್ತಾರೆ. ಬಾಬಾ ಈ ಸೈಡು ಬಾಬಾ, ಕಾಣಿಸ್ಲಿಲ್ಲ.